지난 시간에 창세기 공부를 시작했죠. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಆದಿಕಾಂಡ ಧ್ಯಾನ ಮಾಡಿದ್ದೀವಿ. 창세기 1장에서 50장까지의 내용을 전체를 다 읽어보면 ಆದಿಕಾಂಡ ಚಾಪ್ಟರ್ 1 to 50 ತನಕ ನಾವು ಓದಿ ಧ್ಯಾನಿಸುವುದಾದ್ರೆ 50 ಅಧ್ಯಾಯಗಳನ್ನ 창세기 세상 만물을 창조한 내용만 기록된 것이 아니고 ಬರೀ ಈ ಸೃಷ್ಟಿಯನ್ನ ಕುರಿತು ಮಾತ್ರನೇ ಅಲ್ಲ, 인간이 타락한 내용도 기록되어 있고 ಈ ಸೃಷ್ಟಿಯ ಕುರಿತು ಹಾಗೆ ಮನುಷ್ಯನ ಕುರಿತು ಕೂಡ ಬರೆಯಲ್ಪಟ್ಟಿದೆ. 타락했다는 것은 죄를 범했다는 말입니다. ಇಲ್ಲಿ ಮನುಷ್ಯನ ಪಾಪದಿಂದ ಒಂದು ಬಿಡುಗಡೆ ಕೊಡುವಂತ ವಿಷಯ ನೋಡ್ತೇವೆ. 인간이 죄를 범해서 하나님으로부터 쫓겨난 내용도 있어요. ಹಾಗೆ ಮನುಷ್ಯನ ಒಂದು ಪಾಪದಿಂದ ಹೇಗೆ ಅವನು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಅಂತ ಕೂಡ ತಿಳಿಸಲ್ಪಟ್ಟಿದೆ. 그래서 아담이 죄를 범해서 에덴 동산에서 쫓겨났죠. ನಿಮ್ಗೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಆದಾಮನ ಏದೆನ್ ತೋಟದಲ್ಲಿ ಪಾಪ ಮಾಡಿ ದೇವರಿಂದ ದೂರ ಸರಿಯಲ್ಪಟ್ಟನು. 에덴 동산에서 쫓겨난 죄인들은 죄를 범하면서 살았어요. ಹಾಗೆ ಏದೆನ್ ತೋಟದಲ್ಲಿದ್ದಾಗ ಪಾಪವಿಲ್ಲದವರಾಗಿ ಜೀವಿಸಿದ್ರು. 하나님한테서 쫓겨났기 때문에 하나님을 모르고 살았다는 겁니다. ದೇವರಿಂದ ದೂರವಾಗಿ ಉಳಿದಿದ್ದಂತಹ ಅವರು ಪಾಪ ಮಾಡಿ ದೇವರು ಗೊತ್ತಿಲ್ಲದವರಾಗಿ ಜೀವಿಸಿದ್ರು. 하나님의 뜻을 생각하지 않고 자기 마음대로 자기 뜻대로 살았다는 겁니다. ದೇವರ ಮಾತುಗಳನ್ನು ಆಲೋಚನೆ ಮಾಡಿ ದೇವರ ವಾಕ್ಯಾನುಸಾರವಾಗಿ ಜೀವಿಸಬೇಕಾಗಿತ್ತು. ಆದ್ರೆ ಅವರ ಆಲೋಚನೆಯಂತೆ ಅವರ ಇಷ್ಟ ಬಂದ ರೀತಿಯಲ್ಲಿ ಅವರು ಜೀವಿಸಲಿಕ್ಕೆ ಪ್ರಾರಂಭ ಮಾಡಿ 그래서 자녀를 낳고 또 자녀를 낳고 해서 많은 사람들로 이제 발전했어요. ಈ ರೀತಿಯಲ್ಲಿ ಸಂತಾನ ಅಭಿವೃದ್ಧಿ ಆಗುತ್ತಾ ಅವರ ಮಕ್ಕಳು ಈ ರೀತಿಯಲ್ಲಿ ಸಂತಾನ ಅಭಿವೃದ್ಧಿ ಆಗುವ ರೀತಿಯಲ್ಲಿ ಕೂಡ ಪಾಪಕ್ಕೆ ಒಳಗಾಗಿರುವಂತದ್ದು ಪಾಪ ಭರಿತರಾಗಿ ಜನಿಸಿದ್ದಾರೆ. 하나님께서 죄를 범해서 온 세상에 흩어진 사람들을 구원하기 위해서 아브라함이라는 사람을 불렀어요. ಹಾಗಾಗಿ ಎಲ್ಲರ ಈ ಮಾನವನ ಎಲ್ಲಾ ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಕೊಡ್ಬೇಕನ್ನುವಂತ ಒಂದು ಕಾರಣದಿಂದಲೇ ಅಬ್ರಹಾಂ ಅನ್ನುವಂತ ವ್ಯಕ್ತಿಯನ್ನ ಕರೆಯುವಂತದ್ದನ್ನ ನೋಡ್ತೇವೆ. 그래서 하나님의 나라의 첫째 조건이 되는 백성을 만들기 시작했어요. people. ಹಾಗೆ ದೇವರ ರಾಜ್ಯವನ್ನ ಸ್ಥಾಪಿಸಲಿಕ್ಕೋಸ್ಕರವಾಗಿ ಒಂದು ಜನಾಂಗವನ್ನ ಪೀಪಲ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 그래서 그 백성을 만드는 과정이 창세기입니다. ಈ ಜನಾಂಗದ ಅಭಿವೃದ್ಧಿಯನ್ನ ಮತ್ತೆ ಜನಾಂಗದ ಸೃಷ್ಟಿಯ ಕುರಿತು ನಮಗೆ ಆದಿಕಾಂಡ ಪುಸ್ತಕ ತಿಳಿಯಪಡಿಸುತ್ತದೆ. 그러니까 창세기에는 세상 만물을 창조하신 것이 기록되어 있고 ಈ ಆದಿಕಾಂಡ ಇಡೀ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅಂತ ಕೂಡ ಬರೆಯಲ್ಪಟ್ಟಿದೆ. 그것은 바로 하나님이 창조주이다라는 것을 알려주는 겁니다. ಹಾಗೆ ಅದು ದೇವರು ಸೃಷ್ಟಿಕರ್ತನು ಅನ್ನುವಂಥದ್ದನ್ನು ಕೂಡ ತಿಳಿಯಪಡಿಸುತ್ತದೆ. 그것은 바로 하나님만 섬겨야 된다는 것을 알려주는 겁니다. ಅದು
ದೇವರೊಬ್ಬನೇ ಸೃಷ್ಟಿಕರ್ತನನ್ನುವಂಥದ್ದನ್ನ ಕೂಡ ತಿಳಿಯಪಡಿಸುವಂತದ್ದನ್ನ ನಾವು ನೋಡ್ತೇವೆ. 그래서 인간이 죄를 범했는데 ಈ ರೀತಿಯಲ್ಲಿ ಪಾಪದ ನಿಮಿತ್ತ 하나님께서 죄범한 인간을 구원하시기로 해서 아브라함을 불러줬다는 겁니다. ಪಾಪವನ್ನ ಮಾಡಿ ಆ ಪಾಪದಿಂದ ಬಿಡುಗಡೆ ಕೊಡ್ಲಿಕ್ಕೋಸ್ಕರವಾಗಿ ಅಬ್ರಹಾಮನನ್ನ ಕರೆದಿರುವಂತದ್ದನ್ನ ನಾವು ನೋಡುತ್ತೇವೆ. 아브라함을 불러준 것은 죄를 범한 모든 인간들을 구원하기 위해서 불러줬어요. ಅಬ್ರಹಾಮನನ್ನ ಕರೆದಿರುವಂತದ್ದು ಕಾರಣ ಏನಪ್ಪಾ ಅಂದ್ರೆ ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಕೊಡ್ಲಿಕ್ಕಾಗಿ. 모든 인간들을 구원하기 위해서 하나님의 나라를 세우시고 하나님의 백성들을 세우신 겁니다. ಹಾಗೇನೆ ಜನರನ್ನ ರಕ್ಷಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದ್ರೆ ಪಾಪದಿಂದ ಜನರನ್ನ ಮಾತ್ರವೇ ಅಲ್ಲ ದೇವ ಜನಾಂಗವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. 하나님 나라의 백성들은 하나님을 믿는 믿음의 백성들입니다. ದೇವ ಜನಾಂಗವೆಂಬುದಾಗಿ ನೋಡುವಾಗ ದೇವರ ಮೇಲೆ ವಿಶ್ವಾಸವನ್ನ ಇಟ್ಟಿರುವಂತವ್ರು. 하나님을 모르고 사는 사람들 가운데서 아브라함이라는 한 사람을 불러서 하나님만을 섬기게 했습니다. ದೇವರನ್ನ ಗೊತ್ತಿಲ್ಲದೆ ಅಥವಾ ದೇವರನ್ನ ಅರಿಯದವರಾಗಿ ಜೀವಿಸ್ತಾ ಇದ್ದಂತ ಅವರನ್ನ ದೇವರನ್ನ ತಿಳಿದುಕೊಂಡು ಜೀವಿಸುವ ಆಗಿರ್ಲಿ ಅಂತೇಳಿ ಅಬ್ರಹಾಮನ ಮೂಲಕವಾಗಿ ದೇವರು ಕರೆಯುವಂತದ್ದನ್ನ ನಾವು ನೋಡ್ತೇವೆ. 그래서 창세기 12장 1절에서 4절을 보면 ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವ 그 2절에 보면요. 내가 너로 큰 민족을 이룬다고 했죠. 2ನೇ ವಚನ ನೋಡುವಾಗ 12:2 ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಎಂಬುದಾಗಿ ನೋಡ್ತೇವೆ. 큰 민족을 이룬다는 말은 하나님 나라의 백성을 만들겠다는 이야기입니다. ಒಂದು ದೊಡ್ಡ ಜನಾಂಗ ಎಂಬುದಾಗಿ ನಾವು ನೋಡುವಾಗ ದೇವರ ಜನಾಂಗ ಎಂಬುದಾಗಿ ನೆನಪಿಡಬೇಕು. 모든 사람을 너로 인해서 복을 얻을 것이라 라고 3절에서 말하고 있습니다. ಹಾಗೆ ನೀನು ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ವಚನ 3 ಹೇಳುತ್ತೆ. 그 3절에 그렇게 되어 있죠. 3ಯಲ್ಲಿ ನೋಡ್ತೇವೆ. All peoples on earth will be blessed through you. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. 이것은 무엇을 의미하느냐 하면은 구원을 받게 해서 하나님의 백성으로 만들겠다는 이야기입니다. ಇದು ಏನನ್ನ ಸೂಚಿಸುತ್ತದೆ ಎಂಬುದಾಗಿ ನಾವು ನೋಡುವಾಗ ಅವರು ರಕ್ಷಣೆಯನ್ನ ಹೊಂದುವ ಹಾಗೆ ಅವರ ಜೀವಿತಗಳನ್ನ ಮಾರ್ಪಡಿಸುವಂತದ್ದು. 하나님이 주시는 복을 받으려면 하나님을 떠나서는 그 복을 받을 수 없잖아요. ದೇವರು ಕೊಡುವಂತ ಆಶೀರ್ವಾದಗಳನ್ನ ನಾವು ಪಡ್ಕೋಬೇಕು ಅಂತಂದ್ರೆ ದೇವರಿಗೆ ವಿರುದ್ಧವಾಗಿ ಮಾಡಿದ್ರೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಲ್ವ? 왜 하나님을 떠났습니까? ದೇವರು ಹೇಗೆ ಕೊಡುವಂತವರಾಗಿದ್ದಾರೆ? 죄인이 되었기 때문에 하나님을 떠난 거 아닙니까? ಪಾಪದ ನಿಮಿತ್ತ ನಾವು ಅದನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಐಕ್ಯತೆಗೆ ಸಾಧ್ಯ ಇಲ್ಲ. 사실은 하나님으로부터 쫓겨난 것이죠. ದೇವರೊಟ್ಟಿಗೆ ಒಂದು ಐಕ್ಯತೆಯನ್ನ ಬೆಳೆಸುವಂತವರಾಗಿರ್ಬೇಕು. 그런데 죄 문제를 해결해야지 하나님께로 다시 돌아올 수가 있어요. ನಾವು ಮತ್ತೆ ದೇವರ ಮುಂದೆ ನಾವು ಬರಬೇಕು ಅಂತಂದ್ರೆ ಆ ಪಾಪವನ್ನು ಅರಿಕೆ ಮಾಡಿ ಪಾಪಗಳಿಂದ ನಾವು ಬಿಡುಗಡೆ ಹೊಂದಿದವರಾಗಿರ್ಬೇಕು. 하나님께로 다시 돌아온다는 것보다는 하나님이 받아주신다는 말이 더 옳겠네요. ದೇವರಿಂದ ನಾವು
ಶುದ್ಧೀಕರಿಸಲ್ಪಟ್ಟವರು ಅಂದ್ರೆ ನಾವು ಪಾಪದಿಂದ ಬಿಡುಗಡೆ ಹೊಂದಿದವರು ಎಂಬುದಾಗಿ ಗುರುತಿಸಲ್ಪಡಬೇಕು. 죄 문제를 해결해야지 하나님이 다시 받아주실 수 있는 겁니다. ಈ ಪಾಪದ ನಿಮಿತ್ತ ನಾವು ಪಾಪವನ್ನು ಅರಿಕೆ ಮಾಡುವಾಗಲೇ ನಮ್ಮನ್ನ ಕ್ಷಮಿಸಲಿಕ್ಕೆ ಸಾಧ್ಯ ಅಲ್ವಾ? 근데 세상 사람들은 죄 문제를 해결하려 하지 않고 자기 생각과 자기 뜻대로 하나님 없이 자기 마음대로 살았다는 겁니다. ಆದ್ರೆ ಅನೇಕರ ಜೀವಿತದಲ್ಲಿ ನೋಡ್ಬೇಕಾದ್ರೆ ತಮ್ಮ ಇಷ್ಟಾನುಸಾರವಾಗಿ ದೇವರೇ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಪಾಪದಲ್ಲಿ ಜೀವಿಸುವಂತವ್ರನ್ನ ನೋಡ್ತೇವೆ. 그래서 하나님께서 의롭다고 하시는 하나님의 백성들을 만들고 ಹಾಗಾಗಿ ದೇವರು ಇಲ್ಲಿ ನೀತಿವಂತರನ್ನ ಅಂದ್ರೆ ಶುದ್ಧೀಕರಿಸಲ್ಪಟ್ಟ ಜನಾಂಗವನ್ನ ಸೃಷ್ಟಿ ಮಾಡಿದ್ದಾರೆ. 그리고 그 백성들로 하나님의 나라를 만들어서 ಈ ಜನಾಂಗದ ಮೂಲಕವಾಗಿ ದೇವರ ರಾಜ್ಯ ಸ್ಥಾಪಿಸಲಿಕ್ಕೋಸ್ಕರವಾಗಿ ದೈವ ಜನಾಂಗವನ್ನು ಆರಿಸಿಕೊಂಡಿದ್ದಾರೆ. 그 백성들을 통해서 세상의 모든 죄인들을 구원하시기를 원하셨어요. ಇವರ ಮೂಲಕವಾಗಿ ಈ ಜನಾಂಗದ ಮೂಲಕವಾಗಿ ಭೂಮಿ ಮೇಲಿರುವಂತ ಎಲ್ಲಾ ಜನರಿಗೂ ಕೂಡ ರಕ್ಷಣೆ ಸಿಗುವ ಹಾಗೆ ಇವರನ್ನು ಆರಿಸಿಕೊಂಡಿದ್ದಾರೆ. 그러니까 죄에서 구원을 받아야 복을 받을 수 있는 겁니다. ಹಾಗಾಗಿ ಈ ಪಾಪದಿಂದ ಬಿಡುಗಡೆ ಹೊಂದಿದ್ರೇನೆ ನಮಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ. 그것을 아브라함을 통해서 하시겠다는 겁니다. ಇದನ್ನ ಅಬ್ರಹಾಮನ ಮೂಲಕವಾಗಿ ಆಶೀರ್ವದಿಸಲಿಕ್ಕೆ ಬಯಸ್ತಾ ಇದ್ದಾರೆ. 아브라함의 후손을 통해서 하시겠다는 겁니다. ಅಬ್ರಹಾಮನ ಸಂತಾನದ ಮೂಲಕವಾಗಿ ಆಶೀರ್ವದಿಸಲಿಕ್ಕೆ ಬಯಸ್ತಾ ಇದ್ದಾರೆ. 하나님 나라의 백성을 통해서 하시겠다는 겁니다. ಇಲ್ಲಿ ದೇವ ಜನಾಂಗದ ಮೂಲಕವಾಗಿ ಆಶೀರ್ವದಿಸಲಿಕ್ಕೆ ಬಯಸ್ತಾ ಇದ್ದಾರೆ. 그래서 여기 보면은 모든 족속이 너로 말미암아 복을 얻을 것이라고 말씀하신 것은 바로 구원을 의미합니다. ಇಲ್ಲಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುತ್ತೇನೆ, ನೀನು ಆಶೀರ್ವಾದ ನಿಧಿಯಾಗುವಿ. 그래서 2절에 있는 내가 너로 큰 민족을 이루고 이 말씀은 ಎರಡನೇ ವಚನದಲ್ಲಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ 창세기 50장까지 12장에서 50장까지 흘러가는 내용입니다. ಇಲ್ಲಿ ಎರಡನೇ ವಚನದಲ್ಲಿ ಹೇಳುವಂತ ಮಾತನ್ನ ನಾವು 50ನೇ ಅಧ್ಯಾಯದ ತನಕಲ್ಲೂ ಕೂಡ ನೋಡಬಹುದು. 12장에서 50장까지의 내용이 바로 큰 민족을 이루는 내용입니다. ಇಲ್ಲಿ 12ನೇ ಎರಡನೇ ವಚನದಲ್ಲಿ ಹೇಳಿರುವಂತ ಒಂದು ವಚನದ ಆಧಾರದ ಮೇರೆಗೆ ಚಾಪ್ಟರ್ 50 ವರೆಗೂ ನಾವು 50ನೇ ಅಧ್ಯಾಯದ ತನಕ ನೋಡುವುದಾದ್ರೂ ಕೂಡ ಈ ಜನಾಂಗದ ವೃದ್ಧಿಯನ್ನ ಕುರಿತು ನಾವು ನೋಡುವರಾಗಿದ್ದೇವೆ. 하나님 나라의 백성을 만드는 내용이죠. ಇದು ದೇವರ ರಾಜ್ಯಕ್ಕೆ ಸೀಮಿತವಾದಂತಹ ಜನಾಂಗ ವೃದ್ಧಿಯಾಗುವಂತ ವಿಷಯ ನಾವು ನೋಡುತ್ತೇವೆ. 보세요. 아브라함의 아들이 누구입니까? ಅಬ್ರಹಾಮನ ಮಗ ಯಾರು? 이삭이잖아요. ಇಸಾಕನಲ್ವಾ? 이삭은 아브라함이 100세 때 낳은 아들입니다. ಅಬ್ರಹಾಮನಿಗೆ ಇಸಾಕನು 100 years ಸಂದರ್ಭದಲ್ಲಿ ಜನಿಸಿದಂತಹ ಮಗ. 또 이삭의 형제는 없어요. 이삭은 독자예요. ಇಸಾಕನಿಗೆ ಬ್ರದರ್ಸ್ ಇಲ್ಲ. 그 이삭을 통해서 야곱을 낳았습니다. ಇಸಾಕನ ಮೂಲಕವಾಗಿ ಯಾಕೋಬನನ್ನ ಹೊಂದ್ಕೊಳ್ತಾರೆ. 물론 야곱의 형제 에서는 있었지만은 하나님께서 야곱을 선택하셨어요. ಇಲ್ಲಿ ಯಾಕೋಬನ ಜೊತೆಯಲ್ಲಿ ಮತ್ತೊಬ್ಬ ಹುಟ್ಟುವಂತದನ್ನ ನಾವು ನೋಡ್ತೇವೆ, ಏಸಾವನು. 마치 세상의 모든 사람들 중에서 아브라함을 선택하셨듯이 ಆದ್ರೆ ಎಲ್ಲಾ ಜನಾಂಗವನ್ನ ಆಶೀರ್ವದಿಸಲಿಕ್ಕೋಸ್ಕರವಾಗಿ ಅಬ್ರಹಾಮನ್ನ ಆರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ನೆನ್ಪಿಡ್ಬೇಕು.
그거와 같이 에서와 야곱 중에서 하나님께서는 야곱을 선택하셨다고요. ಇಲ್ಲಿ ಈ ಮಾತನ್ನ ನೆರವೇರಿಸಲಿಕ್ಕೋಸ್ಕರವಾಗಿ ಯಾಕೋಬ ಏಸಾವನಿದ್ದಾರೆ, ಆದ್ರೆ ಯಾಕೋಬನನ್ನ ದೇವರು ಆರಿಸಿಕೊಳ್ತಾರೆ. 그래서 야곱의 아들이 12아들이잖아요. ಯಾಕೋಬನ ಮಕ್ಕಳು 12 ಜನ. 그 12아들이 애굽에서 430년 동안 종살이를 한 것입니다. 슬레이버리. Yes. ಈ 12 ಜನ ಮಕ್ಕಳು, ಯಾಕೋಬನ 12 ಜನ ಮಕ್ಕಳು ಐಗುಪ್ತ ದೇಶದಲ್ಲಿ 430 years ಸ್ಲೇವರಿ ಆಗಿ ಉಳ್ಕೊಳ್ತಾರೆ. 애굽에서 430년 동안 종살이 하면서 큰 민족을 이루었어요. ಅಷ್ಟು ಮಾತ್ರನೇ ಅಲ್ಲ, ಆ ಎಷ್ಟು ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಇದ್ರೋ ಅಲ್ಲಿ ಕೂಡ ಇವರದು ಒಂದು ದೊಡ್ಡ ಜನಾಂಗ ಉಂಟಾಗುವಂತದನ್ನ ನಾವು ಕಾಣ್ತೇವೆ. 우리 창세기 15장을 한번 볼까요? ಆದಿಕಾಂಡ 15ನೇ ಅಧ್ಯಾಯ ಒಂದು ಸಲ ನೋಡೋಣ. 창세기 15장 13절을 읽으면 이런 내용이 있습니다. 15ನೇ ಅಧ್ಯಾಯ 13ನೇ ವಚನ ಓದುವಾಗ ಈ ರೀತಿಯಲ್ಲಿದೆ. 여호와께서 아브라함에게 이르시되 너는 반드시 알라 내 자손이 이방에서 객이 되어 그들을 섬기겠고 그들은 400년 동안 내 자손을 괴롭히리니. ಅವರು ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. 이거는 하나님께서 미리 예언하신 것입니다. 미리 말씀하신 것입니다. ಇದು ದೇವರು ಮುಂಚಿತವಾಗಿಯೇ ತಿಳಿಯಪಡಿಸಿರುವಂತ ವಿಷಯವನ್ನ ಕೂಡ ನಾವು ನೋಡ್ತೇವೆ. 그래서 이방 즉 애굽에서 430년 동안 이스라엘 라이트가 힘들게 살았어요. ಸೊ ಈ ರೀತಿಯಲ್ಲಿ ಇಸ್ರಾಯೇಲ್ ಜನಾಂಗದವರು ಐಗುಪ್ತ ದೇಶದವರ ಮಧ್ಯದಲ್ಲಿ ಬಾಧೆ ಪಡುವಂತದ್ದನ್ನ, ವರ್ಷಗಳ ಕಾಲ ಬಾಧೆ ಪಡುವಂತದ್ದನ್ನ ನೋಡ್ತೇವೆ. 그러면서 많은 사람들로 만들어졌습니다. ಆದ್ರೆ ಅಲ್ಲಿಯೂ ಕೂಡ ಅಂತ ಬಾಧೆಗಳಿದ್ದಂತ ಸಂದರ್ಭದಲ್ಲಿ ಕೂಡ ಇವರದೇ ಆದಂತ ಒಂದು ದೊಡ್ಡ ಜನಾಂಗ ವೃದ್ಧಿಯಾಗುವಂತದನ್ನ ಕಾಣಬಹುದು. 바로 그레이트 네이션을 만들었다는 이야기입니다. ಒಂದು ದೊಡ್ಡ ಜನಾಂಗವಾಗಿ ಮಾರ್ಪಡುವಂತದನ್ನ ನೋಡ್ತೇವೆ. 이것이 창세기의 내용이에요. ಇದು ಆದಿಕಾಂಡ ಪುಸ್ತಕದ ಒಂದು ವಿಶೇಷವಾದ ಒಂದು ಅರ್ಥ. 그래서 창세기의 내용 안에서는 10개의 그 패밀리 라인이 있어요. 패밀리 라인 or account가 있어요. ಇಲ್ಲಿ ಈ ಆದಿಕಾಂಡದಲ್ಲಿ ನಾವು ವಿಶೇಷವಾಗಿ ನೋಡಬೇಕಾದ್ರೆ ಒಂದು 10 ಕುಟುಂಬಗಳ ಕುರಿತು ಚರಿತ್ರೆಯನ್ನ ಕೂಡ ನಾವು ನೋಡಬಹುದು. 창세기 2장 4절을 보면은 ಆದಿಕಾಂಡ 2ನೇ ಅಧ್ಯಾಯ 4ನೇ ವಚನ ನೋಡುವಾಗ, 이것이 천지가 창조될 때에 하늘과 땅의 내력이니 여호와 하나님이 땅과 하늘을 만드시던 날에 하늘과 땅의 내력이니 라고 말하고 있습니다. ಇದೇ ದೇವರು ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಅಲ್ಲಿ ಕೊನೆದಾಗ ನೋಡ್ತೀವಿ, ಇದೇ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆ. This is the account of the heavens and the earth. ಇದೇ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆ. 그 가나다 성경책에는 ಅಕೌಂಟ್를 뭘로 말하고 있습니까? ಇಲ್ಲಿ ಅಕೌಂಟ್ ಅನ್ನುವಂಥದ್ದಿದೆ, ಅದಕ್ಕೆ ಕನ್ನಡದಲ್ಲಿ ಏನಂತ ಐತೆ? ಚರಿತ್ರೆ. ಚರಿತ್ರೆ. 그게 무슨 뜻입니까? ಹಿಸ್ಟರಿ. history.
예, 히스토리. Yes. 예, 히스토리와 그 다음부터는 패밀리 트리에 대해서 패밀리 트리도 네이션을 만드는 히스토리예요. 사람이 번성해져가는 히스토리예요. ಇಲ್ಲಿ ಈ ಜನಾಂಗಗಳ ಅಥವಾ ಜನಾಭಾದ ಚರಿತ್ರೆಯನ್ನ ಕುರಿತು ತಿಳಿಯಪಡಿಸುವಂತಹ ಒಂದು ವಿಷಯವಾಗಿದೆ. 다시 말하면은 10개의 히스토리로 기록이 되어 있어요. ಅಥವಾ ಇನ್ನ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಒಂದು 10 ಕುಟುಂಬಗಳ ಚರಿತ್ರೆಯು ಅದ್ಭುತವಾಗಿ ಈ ಒಂದು ಗ್ರಂಥದಲ್ಲಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. 하늘과 땅의 히스토리가 기록되어 있다고요. ಭೂಮಿ ಆಕಾಶಗಳ ನಿರ್ಮಾಣದ ಚರಿತ್ರೆಯನ್ನು ಕೂಡ ನಿರ್ಮಿಸಲ್ಪಟ್ಟಿದೆ. 그 다음에 두 번째는 창세기 5장 1절을 보겠습니다. 5장 1절. ಹಾಗೇನೆ ಆದಿಕಾಂಡ 5ನೇ ಅಧ್ಯಾಯ 1ನೇ ವಚನವನ್ನ ಕೂಡ ನಾವು ಓದ್ಕೊಳ್ಳೋಣ. 이것은 아담의 계보를 적은 책이라. This is the written account of Adam's line. ಆದಾಮನ ವಂಶದವರ ಚರಿತ್ರೆಯು ಎಂಬುದಾಗಿ ನಾವು ನೋಡ್ತೇವೆ. 아담 한 사람을 통해서 많은 사람들이 되었다는 내용을 말하고 있습니다. ಆದಾಮನ ಮೂಲಕವಾಗಿ ಆ ಒಂದು ದೊಡ್ಡ ಚರಿತ್ರೆಯನ್ನ ವಂಶದವರ ಒಂದು ಚರಿತ್ರೆಯನ್ನ ಕುರಿತು ನಾವು ನೋಡ್ತಾ ಇದ್ದೇವೆ. 그래서 여기서부터는 패밀리 트리가 나오는 겁니다. ಇಲ್ಲಿ ವಂಶಾವಳಿಯ ಕುರಿತು ತಿಳಿಯಪಡಿಸುವಂತದ್ದನ್ನ ನಾವು ನೋಡ್ತೇವೆ. 그런데 이것도 역시 사람의 히스토리예요. 사람의 히스토리. ಅಂದ್ರೆ ಪೀಪಲ್ಸ್ ಹಿಸ್ಟರಿ, ಜನಾಭದ ಚರಿತ್ರೆ. 왜 사람의 히스토리가 나오느냐 하면은 하나님 나라의 백성을 만들기 위해서 나온 것입니다. ಯಾಕೆ ಜನರ ಚರಿತ್ರೆ ಅವಶ್ಯಕತೆ ಇದೆ ಅಂತಂದ್ರೆ ದೇವರ ಒಂದು ಜನಾಂಗದ ಕುರಿತು ತಿಳಿಯಪಡಿಸಲಿಕ್ಕೆ. 그래서 5장 1절에는 Adam's line, the account of Adam's line. 5ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಆದಾಮನ ವಂಶದವರ ಚರಿತ್ರೆಯು. 세 번째는 6장 9절을 보겠습니다. ಹಾಗೆ ಮೂರನೇದಾಗಿ 6ನೇ ಅಧ್ಯಾಯ 9ನೇ ವಚನ ನೋಡೋಣ. 6장 9절은 이것이 노아의 족본이라. This is the account of Noah. 6ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತೇವೆ ನೋಹನನ ಚರಿತ್ರೆ. 노아의 패밀리 라인이 나오기 시작하는 겁니다. ಇಲ್ಲಿ ನೋವನ ಕುಟುಂಬದ ಒಂದು ಚರಿತ್ರೆಯನ್ನ ಕುರಿತು ಕೂಡ ನಾವು ನೋಡಬಹುದು. 그래서 10장 1절에 보면은요. 10ನೇ ಅಧ್ಯಾಯ 1ನೇ ವಚನ ನೋಡುವಾಗ 10장 1절 노아의 아들 셈과 함과 야베스의 족보는 이러하니라. This is the account of Shem, Ham, and Japheth. ಇಲ್ಲಿ 10ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ನೋಹನ ಮಕ್ಕಳಾದ ಶೇಮ್, ಹಾಮ್, ಯಫೆತರ ವಂಶದವರ ಚರಿತ್ರೆ. 그리고 다섯 번째는 11장 10절을 보겠습니다. ಹಾಗೇನೆ 11ನೇ ಅಧ್ಯಾಯ 10ನೇ ವಚನ ನೋಡೋಣ. 11장 10절 셈의 족보는 이러하니라. This is the account of Shem. ಶೇಮನ ವಂಶದವರ ಚರಿತ್ರೆ ಎಂಬುದಾಗಿ ನೋಡುತ್ತೇವೆ. 셈의 후손이 쭉 나온다는 겁니다. ಶೇಮನ ಕುಟುಂಬವನ್ನ ನಾವು ನೋಡ್ತೇವೆ. 11장 27절을 보겠습니다. ಹಾಗೆ ಅದೇ ಅಧ್ಯಾಯದಲ್ಲಿ 27ನೇ ವಚನ ನೋಡ್ತೇವೆ. 테라의 족보는 이러하니라. This is the account of 테라. ತೇರಹನ ವಂಶದವರ ಚರಿತ್ರೆ. 테라의 족보는 거기에 아브라함이 들어가 있죠.
ಇಲ್ಲಿ ಆ, ತೆರಹ ನಂತರ ನಾವು ನೋಡುವಾಗ ಇಲ್ಲಿ 12ನೇ ವಚನದಲ್ಲಿ 25:12 ಅಬ್ರಹಾಮನ ವಿಷಯ ತಿಳಿಯಪಡಿಸ್ತಾ ಇದೆ. 그리고 창세기 25장 12절 25ನೇ ಅಧ್ಯಾಯ 12ನೇ ವಚನದಲ್ಲಿ 사라의 여정 애굽인 하갈이 아브라함에게 낳은 아들 이스마엘의 족보는 이러하다. This is the account of Abraham's son Ismael. ಇಲ್ಲಿ ಅಬ್ರಹಾಮನಿಗೆ ಸಾರಳ ದಾಸಿಯಾದ ಐಗುಪ್ತ್ಯಳಾದ ಹಾಗರಳಲ್ಲಿ ಹುಟ್ಟಿದ ಇಸ್ಮಾಯೇಲನ ವಂಶದವರ ಚರಿತ್ರೆ ಎಂಬುದಾಗಿ ನೋಡ್ತೇವೆ. 이스마엘의 패밀리 라인이 쭉 나와요. ಇಲ್ಲಿ ಇಸ್ಮಾಯೇಲನ ಚರಿತ್ರೆ ಕೂಡ ವಂಶ ಚರಿತ್ರೆವು ಕೂಡ ಉಂಟು. 그런데 하나님은 이스마엘을 선택하지 않았어요. ಆದರೆ ಇಸ್ಮಾಯೇಲನ ವಂಶದವರನ್ನ ದೇವರು ಉಪಯೋಗಿಸಿಲ್ಲ. 또 25장 19절을 보겠습니다. 19ನೇ ವಚನ ಓದೋಣ. ಅದೇ ಅಧ್ಯಾಯ 25장 19절 아브라함의 아들 이삭의 족보는 이러하니라. This is the account of Abraham's son Isaac. ಅಬ್ರಹಾಮನ ಮಗನಾದ ಇಸಾಕನ ಚರಿತ್ರೆ. 그리고 아홉 번째는 36장 1절을 보겠습니다. ಹಾಗೆ ಇನ್ನೊಂದು ವಾಕ್ಯ ನೋಡೋಣ. 36ನೇ ಅಧ್ಯಾಯ 36장 1절 에서 곧 에돔의 족보는 이러하니라. This is the account of Esau. 36:1ರಲ್ಲಿ ಏದೋಮನೆಂಬ ಏಸಾವನ ವಂಶಸ್ಥರು. 이삭의 아들이 에서와 야곱이잖아요. ಇಲ್ಲಿ ಇಸಾಕನ ಮಕ್ಕಳು ಯಾಕೋಬನು ಮತ್ತೆ ಏಸಾವನಲ್ವಾ? 하나님께서는 에서를 선택하지 않고 야곱을 선택했어요. ಆದರೆ ದೇವರು ಇವರಿಬ್ಬರಲ್ಲಿ ಏಸಾವನನ್ನ ಉಪಯೋಗಿಸಲಿಲ್ಲ, ಯಾಕೋಬನನ್ನ ಆರಿಸಿಕೊಂಡರು. 그래서 37장 2절을 보겠습니다. 37 2ನೇ ವಚನ ಓದ್ಕೊಳ್ಳೋಣ. 야곱의 족보는 이러하니라. This is the account of Jacob. ಯಾಕೋಬನ ಮಕ್ಕಳ ಚರಿತ್ರೆ. 이렇게 세상 만물이 다 창조된 히스토리와 통역하세요. ಈ ರೀತಿಯಲ್ಲಿ ಈ ಪ್ರಪಂಚದ ಒಂದು ಸೃಷ್ಟಿಯ ಚರಿತ್ರೆಯನ್ನ ಕುರಿತು ಬರೆಯಲ್ಪಟ್ಟಿದೆ. 그리고 아담부터 하나님의 백성을 만드는 과정에서의 야곱까지의 히스토리, 패밀리 트리의 히스토리를 기록하고 있다는 겁니다. ಹಾಗೇನೆ ಈ ವಂಶಾವಳಿಯ ಚರಿತ್ರೆಯ ವಿಷಯದಲ್ಲಿ ಕೂಡ ನೋಡುವುದಾದ್ರೆ ಆದಾಮನಿಂದ ಯಾಕೋಬನ ಕುಟುಂಬದ ತನಕ 10 ಕುಟುಂಬಗಳ ಚರಿತ್ರೆಯನ್ನು ಕೂಡ ನೋಡ್ತೇವೆ. 이러한 패밀리 트리의 히스토리를 통해서 하나님의 백성들이 그레이트 네이션이 됐다는 겁니다. ಈ ರೀತಿಯಲ್ಲಿ ಒಂದು ದೊಡ್ಡ ಜನಾಂಗವನ್ನಾಗಿ ಈ ಕುಟುಂಬಗಳನ್ನ ಮಾರ್ಪಡಿಸುವಂತದ್ದನ್ನ ನೋಡ್ತೇವೆ. 이 하나님의 그레이트 네이션을 만드는 데 있어서 요셉이 아주 큰 역할을 하게 됩니다. ಹಾಗೇನೆ ಈ ರೀತಿಯಲ್ಲಿ ಆರಿಸಿಕೊಂಡಿರುವಂತವರ ವಿಷಯದಲ್ಲಿ ಯೋಸೆಫನನ್ನು ಇನ್ನೂ ಅದ್ಭುತವಾದ ರೀತಿಯಲ್ಲಿ ಆರಿಸಿಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. 요셉이 형제들로부터 미움을 받아서 애굽으로 팔려가게 돼요. ಯೋಸೆಫನು ಅಣ್ಣ ತಮ್ಮಂದರಿಂದ ನಿರಾಕರಿಸಲ್ಪಟ್ಟಂತವನು. 그리고 그 후에 애굽의 프라임 미니스터가 되는 겁니다. ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಆತನು ಆರಿಸಲ್ಪಡುವಂತದ್ದನ್ನ ನಾವು ನೋಡ್ತೇವೆ. 애굽의 프라임 미니스터가 됐을 때 가나안에 있던 자기 아버지와 그 가족들을 애굽으로 불러온 것입니다.
ಐಗುಪ್ತ ದೇಶದಲ್ಲಿ ತಾನು ಹೋಗಿ ಅಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನ ಮಂತ್ರಿಯ ಒಂದು ಸ್ಥಾನವನ್ನ ಧರಿಸಿಕೊಂಡು ಇವರ ಒಂದು ಮಕ್ಕಳನ್ನ ಕೂಡ ಅಂದ್ರೆ ಇವರ ಕುಟುಂಬಸ್ಥರನ್ನು ಕೂಡ ಇವ್ರ ತಂದೆ ತಾಯಿ ಕುಟುಂಬಸ್ಥರನ್ನು ಕೂಡ ನೆನಪು ಮಾಡಿಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. 그때 온 세계는 비가 오지 않았어요. ಆಗ ಆತನ ಪ್ರಧಾನಮಂತ್ರಿಯ ಸಂದರ್ಭದಲ್ಲಿ ಮಳೆ ಇಲ್ಲ, ತುಂಬಾ ಬರಗಾಲದಿಂದ ಕೂಡಿದಂತ ದಿನಗಳು. 그래서 가나안 땅에도 먹을 것이 없었어요. ಕಾನಾನ್ ದೇಶದಲ್ಲಿ ಕೂಡ ತಿನ್ನಲಿಕ್ಕೆ ಇಲ್ಲದೆ ಇರುವಂತಹ ಬರಗಾಲ ಉಂಟಾಗುವಂತದ್ದನ್ನ ನೋಡ್ತೇವೆ. 요셉은 애굽에서 프라임 미니스터리로 있을 때 정치를 잘했습니다. ಆದ್ರೆ ಈ ಯೋಸೇಫನು ಐಗುಪ್ತ ದೇಶದಲ್ಲಿ ಪ್ರಧಾನ ಮಂತ್ರಿ ಆದಂತ ಸಂದರ್ಭದಲ್ಲಿ ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತದ್ದನ್ನ ನಾವು ಕಾಣಬಹುದು. 애굽에만 먹을 것이 많았어요. ಐಗುಪ್ತ ದೇಶದಲ್ಲಿ ಮಾತ್ರ ತುಂಬಾ ಆಹಾರ ದವಸ ಧಾನ್ಯಗಳಿಂದ ತುಂಬಿಸಲ್ಪಟ್ಟಿದೆ. 그래서 가나안에서 살고 있던 야곱은 자기 가족들의 먹을 양식을 구하기 위해서 이런 결정을 하게 된다고요. ಈ ಐಗುಪ್ತ ದೇಶದಲ್ಲಿರುವಂತಹ ಈ ಯೋಸೇಫನ ಮೂಲಕವಾಗಿ ಕಾನಾನ್ ದೇಶದಲ್ಲಿರುವಂತಹ ಅವರ ಅಣ್ಣಂದಿರಿಗೂ ಕೂಡ ಆಹಾರವನ್ನ ಸಿದ್ಧಪಡಿಸಿರುವಂತದ್ದನ್ನ ನೋಡ್ತೇವೆ. 애굽에는 먹을 양식이 많다고 하니 애굽에 가서 먹을 양식을 사서 먹어야 되겠다 이렇게 생각하게 됩니다. ಐಗುಪ್ತ ದೇಶದಲ್ಲಿ ತಿನ್ನಲಿಕ್ಕೆ ಅಧಿಕವಾಗಿ ಉಂಟು, ಆ ಆಹಾರವನ್ನು ಇವರಿಗೂ ಕೂಡ ಹಂಚಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. 애굽에서 양식을 사기 위해서 아들들을 애굽으로 보냅니다. ಹಾಗೆಯೇ ಆಹಾರಕ್ಕೋಸ್ಕರವಾಗಿ ಈ ಒಂದು ಐಗುಪ್ತ ಪ್ರಾಂತ್ಯಕ್ಕೆ ಕಳಿಸಲ್ಪಡುವಂತದ್ದನ್ನ ನಾವು ನೋಡ್ತೇವೆ. 그 아들들이 애굽에서 동생인 요셉을 만나게 됩니다. ಇಲ್ಲಿ ಯಾಕೋಬನ ಮಕ್ಕಳು ಅಲ್ಲಿಂದ ಐಗುಪ್ತ ದೇಶಕ್ಕೆ ಬಂದಾಗ ತನ್ನ ತಮ್ಮನಾದ ಬ್ರದರ್ ಯೋಸೇಫನನ್ನ ಸಂಧಿಸುವಂತವರಾಗಿದ್ದಾರೆ. 그래서 요셉이 양식을 공급해주면서 야곱의 가족들을 다 애굽으로 불러들입니다. ಹಾಗೆಯೇ ಯಾಕೋಬನ ಕುಟುಂಬಸ್ಥರೆಲ್ಲರನ್ನ ಐಗುಪ್ತ ದೇಶದಲ್ಲಿ ಬರಮಾಡಿಕೊಂಡು ಅವರೆಲ್ಲರಿಗೂ ಕೂಡ ಒಂದು ಆಹಾರದ ವ್ಯವಸ್ಥೆಯನ್ನ ಕೂಡ ಮಾಡುವಂತದ್ದನ್ನ ನೋಡ್ತೇವೆ. 그때 야곱의 패밀리 트리는 70%였어요. ಆಗ ಯಾಕೋಬನ ಕುಟುಂಬಸ್ಥರು ಸುಮಾರು 70 ಜನಾಂಗವನ್ನ ನಾವು ನೋಡ್ತೇವೆ. 그 70명이 애굽으로 들어가서 살게 됩니다. ಈ 70 ಜನರು ಈ ಐಗುಪ್ತದಲ್ಲಿ ಹೋಗಿ ವಾಸ ಮಾಡುವಂತದ್ದನ್ನ ನಾವು ನೋಡ್ತೇವೆ. 창세기 15장에서 하나님께서 말씀하셨듯이 ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರವಾಗಿ 이 70명의 야곱의 가족은 애굽에서 430년을 살게 됩니다. ಈ 70 ಜನರನ್ನು ಕೂಡ ಐಗುಪ್ತ ದೇಶದಲ್ಲಿ 430 ಇಯರ್ಸ್ ಅವರಲ್ಲಿ ವಾಸವಾಗಿರ್ಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳುವಂತದನ್ನ ನೋಡ್ತೇವೆ. 430년 동안 애굽에서 살면서 그레이트 네이션, 큰 민족을 이루게 되는 겁니다. ಈ 70 ಜನ 430 ವರ್ಷಗಳಲ್ಲಿ ಒಂದು ದೊಡ್ಡ ಜನಾಂಗವಾಗಿ ಮಾರ್ಪಡುವಂತದ್ದನ್ನ ನಾವು ನೋಡ್ತೇವೆ. 종살이를 하면서 살고 있는 것입니다. ಇಲ್ಲಿ ಆ ಒಂದು ಅಲ್ಲಿ ವಾಸ ಮಾಡ್ಲಿಕ್ಕೋಸ್ಕರವಾಗಿ ಆಹಾರಕ್ಕೋಸ್ಕರವಾಗಿ ಬಂದು ವಾಸವಾಗುವಂತದ್ದನ್ನ ನಾವು ನೋಡ್ತೇವೆ.
그래서 하나님께서는 하나님의 백성들을 구원하시기 위해서 모세를 부릅니다. ದೇವರು ಈ ಜನರಿಗೆ ಒಂದು ರಕ್ಷಣೆಯನ್ನ ಕೊಡ್ಲಿಕ್ಕೋಸ್ಕರವಾಗಿ ಈ ಜನರಿಗೆಲ್ಲ ರಕ್ಷಣೆಯನ್ನ ಕೊಡ್ಲಿಕ್ಕೋಸ್ಕರವಾಗಿ ಮೋಶೆಯನ್ನು ಆರಿಸಿಕೊಳ್ಳುವಂತದನ್ನು ಕೂಡ ನಾವು ನೋಡ್ತೇವೆ. 모세가 애굽의 바로왕 앞에 가서 하나님의 백성들을 광야로 보내달라고 말을 합니다. ಇಲ್ಲಿ ಮೋಸಸ್ ಏನ್ ಮಾಡ್ತಾನೆ, ಫರೋವನ ಬಳಿಗೆ ಹೋಗ್ತಾನೆ. ಇವರು ದೇವ ಜನಾಂಗ ಎಲ್ಲರನ್ನ ಕೂಡ ನೀವು ಬಿಡುಗಡೆ ಕೊಡ್ರಿ, ಬಿಡ್ರಿ ಎಂಬುದಾಗಿ ಬಂಧನದಿಂದ ಬಿಡ್ಲಿಕ್ಕಾಗಿ ಮೋಶೆ ಕೇಳ್ಕೊಳ್ತಾನೆ. 하나님께서는 모세를 통해서 애굽에 10가지 디제스터를 나타냅니다. ಈ ರೀತಿಯಲ್ಲಿ ಇಲ್ಲಿ ನಾವು ಒಂದು 10 ಕುಟುಂಬಗಳನ್ನ ಸೃಷ್ಟಿಯಾಗಿರುವಂತದ್ದನ್ನ ಕೂಡ ನಾವು ನೋಡಿದ್ದೇವೆ. 결국 바로왕은 항복을 하고 이스라엘 백성들을 광야로 보내줍니다. ಹೇಗೋ ಇಸ್ರಾಯೇಲ್ ಜನಾಂಗವನ್ನ ಫರೋವನ ಆಳ್ವಿಕೆಯಿಂದ ಅಥವಾ ಐಗುಪ್ತದಿಂದ ಆತನು ಕಳಿಸುವಂತದ್ದನ್ನ ನಾವು ನೋಡ್ತೇವೆ. 홍해를 건너게 하고 ಅಲ್ಲಿಂದ ಅವರು ಕಳಿಸಲ್ಪಟ್ಟು 광야에 들어가게 합니다. ಒಂದು ಆಶೀರ್ವದಿಸಲ್ಪಟ್ಟ ಸ್ಥಳಕ್ಕೆ, ಬಂಧನದಿಂದ ಆಶೀರ್ವದಿಸಲ್ಪಟ್ಟ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ. 여기까지가 출애굽기 엑소더스의 앞에 부분입니다. ಇನ್ಮೇಲೆ ಪ್ರಾರಂಭವಾಗುವಂತದ್ದು ವಿಮೋಚನಾ ಕಾಂಡ. 그래서 하나님께서 원하시는 하나님 나라의 백성을 만드신 거예요. ಈ ರೀತಿಯಲ್ಲಿ ದೇವರು ತನ್ನ ಜನಾಂಗವನ್ನ ಆರಿಸಿಕೊಂಡಿರುವಂತದ್ದು ಸೃಷ್ಟಿ ಅಥವಾ ಆರಿಸಿಕೊಂಡಿರುವಂತದ್ದನ್ನ ನಾವು ನೋಡ್ತೇವೆ. 백성들을 만들었으니까 백성들이 행복하게 살게 하기 위해서 하나님께서 법을 만드십니다. ತನ್ನ ಕುಟುಂಬ ತನ್ನ ಮಕ್ಕಳೆಲ್ಲರೂ, ದೇವರ ತನ್ನ ಮಕ್ಕಳೆಲ್ಲರೂ ಕೂಡ ಆಶೀರ್ವಾದವಾಗಿ ಜೀವಿಸಲಿಕ್ಕೋಸ್ಕರವಾಗಿ ದೇವರು ಕರೆದಿರುವಂತವರು. 로를 만들었다고요. ಹಾಗೆ ಇವರಿಗಾಗಿ ಒಂದು ಆಜ್ಞೆಯನ್ನ ಕೂಡ ಅಥವಾ ಶಾಸನವನ್ನ ಕೂಡ ಸಿದ್ಧಪಡಿಸ್ತಾರೆ. 그 어디서 만들었느냐 하면요, 시내산에서 만들었습니다. ಆ ಆಜ್ಞೆಗಳು ಎಲ್ಲಿಂದ ಕೊಡುವಂತದ್ದೆಂಬುದಾಗಿ ನಾವು ನೋಡಿದಾದ್ರೆ ಸೀನಾಯಿ ಪರ್ವತದಲ್ಲಿ ದೇವರು ಕೊಡುವಂತದ್ದನ್ನ ನೋಡ್ತೇವೆ. 시내산에서 모세에게 법을 주었습니다. ಇಲ್ಲಿ ಸೀನಾಯಿ ಪರ್ವತದಲ್ಲಿ ಮೋಶೆಗೆ ಆಜ್ಞೆಗಳನ್ನ ಕೊಡುವಂತದ್ದನ್ನ ನಾವು ನೋಡ್ತೇವೆ. 10계명을 주었고 ಅಲ್ಲಿ 10 ಆಜ್ಞೆಗಳನ್ನ ಕೊಡುವಂತದ್ದು ನೋಡ್ತೇವೆ. 그리고 다른 모든 법도 내려주었습니다. ಹಾಗೆ ಇನ್ನು ಅನೇಕ ದೇವರ ವಾಕ್ಯಗಳನ್ನ ಅಥವಾ ಶಾಸ್ತ್ರ ವಚನಗಳನ್ನ ಕೊಡುವಂತದ್ದನ್ನ ನೋಡ್ತೇವೆ. 그리고 성막을 만드는 법도 주셨습니다. 태버너클. ಈ ರೀತಿಯಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಆತನ ಮೂಲಕವಾಗಿ ಮಾತನಾಡಿ ತಿಳಿಯಪಡಿಸ್ತಾರೆ. 그래서 모세는 하나님의 말씀에 따라서 성막을 만들었습니다. ಈ ರೀತಿಯಲ್ಲಿ ಒಂದು ವಾಗ್ದಾನಾನುಸಾರವಾಗಿ ನಡೆಯುವಂತೆ ಮುನ್ನಡೆಸ್ತಾರೆ. 그것이 시내산의 법입니다. ಇದು ಸೀನಾಯಿ ಪರ್ವತದಲ್ಲಿ ನಡೆದಂತಹ ಒಂದು ವಿಷಯವನ್ನ ಕೂಡ ನೋಡ್ತೇವೆ. 그걸 다 만들고 난 뒤에 그 다음에 하나님께서는 백성들을 광야로 또 내보냅니다. ಈ ಎಲ್ಲಾ
ಕಾನೂನಿನ ರೀತಿಯಲ್ಲಿ ಅಥವಾ ಈ ವಚನಗಳನ್ನೆಲ್ಲ ಕೂಡ ಹೊಂದಿದವರಾಗಿ ಅವ್ರನ್ನ ಕಳಿಸಿಕೊಡುವಂತದ್ದನ್ನ ನಾವು ನೋಡ್ತೇವೆ. 젖과 꿀이 흐르는 가나안 땅을 향하기 위해서 광야로 나가게 만듭니다. ಈ ರೀತಿಯಲ್ಲಿ ಒಂದು ದೊಡ್ಡ ಜನಾಂಗವಾಗಿ ಮಾಡ್ಲಿಕ್ಕೋಸ್ಕರವಾಗಿ ಆರಿಸಿಕೊಂಡು ಮುನ್ನಡೆಸುವಂತದ್ದನ್ನ ನಾವು ನೋಡ್ತೇವೆ. 광야로 출발하기 전에 백성의 수를 넘버를 세게 하십니다. ಇವರು ಈ ಶಾಸನಗಳನ್ನ ಹೊಂದಿದವರಾಗಿ ಅಥವಾ ಮಂಜೂಷವನ್ನ ಹೊಂದಿದವರಾಗಿ ಅವರು ಹೋಗುವುದಕ್ಕಿಂತ ಮುಂಚೆ, ಪ್ರಯಾಣ ಬೆಳೆಸುವುದಕ್ಕಿಂತ ಮುಂಚೆ ದೇವರ ಶಾಸನಗಳನ್ನ ಕೊಂಡೊಯ್ಯುವ ಹಾಗೆ ಸಿದ್ಧಪಡಿಸ್ತಾರೆ. 이것이 민수기 넘버스입니다. ಇದು ನಾವು ನಂಬರ್ಸ್ ಮೂಲಕವಾಗಿ ನಾವು ನೋಡುವಂತವರಾಗಿದ್ದೇವೆ. 그래서 민수기 넘버스는 시내산에서 성막을 다 만들고 난 뒤에 하나님이 지시하신 가나안 땅으로 가기 위해서 출발하는 데서부터 시작해서 ಈ ಯಾಜಕಕಾಂಡದಿಂದ ಅರಣ್ಯಕಾಂಡದ ತನಕನೂ ಕೂಡ ಅವರು ಪ್ರಾರಂಭ ಮಾಡುವ ಹಾಗೆ ಯಾವ ರೀತಿಯಲ್ಲಿ ಸಾಗಬೇಕನ್ನುವಂಥದ್ದನ್ನ ವಾಕ್ಯಾನುಸಾರವಾಗಿ ಅಥವಾ ವಾಗ್ದಾನಾನುಸಾರವಾಗಿ ಮುನ್ನಡೆಸ್ತಾರೆ. 가나안 땅으로 들어가기 전까지의 광야 생활을 기록하고 있습니다. ಕಾನಾನ್ ಪ್ರದೇಶದಲ್ಲಿ ಅವ್ರು ಹೋಗುವ ತನಕ ಇದೆಲ್ಲವನ್ನ ಕೊಟ್ಟು ಮುನ್ನಡೆಸ್ತಾರೆ. 가나안 땅에 들어가려면은 요단강이라는 강을 건너야 됩니다. ಕಾನಾನ್ ದೇಶಕ್ಕೆ ಅವರು ತಲುಪಬೇಕಾದ್ರೆ ಯೋರ್ದನ್ ಹೊಳೆಯನ್ನ ಅವರು ದಾಟಬೇಕಾಗಿದೆ. 강의 위험만 있는 것이 아니고 ಈ ಯೋರ್ದನ್ ಹೊಳೆಯ ವಿಷಯದಲ್ಲಿ 가나안 땅에 있는 그 철병기가 알아요? 철병기 뭔지 알아요? 절뱅기 아이언 웨폰. yes. 그런 것을 가지고 있는 민족들이 가나안 땅에 살고 있었어요. ಈ ಕಾನಾನ್ ಪ್ರಾಂತ್ಯದಲ್ಲಿ ಯುದ್ಧ ಸಲಕರಣೆಗಳನ್ನ ಹೊಂದಿದವರು ಕೂಡ ವಾಸವಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. 그 민족과 전쟁에서 이기기 위해서는 새로운 결단이 필요한 것입니다. ಇವರು ಕೂಡ ಅದಕ್ಕೆ ತಕ್ಕ ಹಾಗೆ ಸಿದ್ಧವಾಗುವಂತದ್ದು ಮುಖ್ಯವಾಗಿದೆ. 40년 동안의 가나안 광야 생활을 했었습니다. ಸುಮಾರು ದಿನಗಳ ಕಾಲ ಪ್ರಯಾಣ ಬೆಳೆಸಿಕೊಂಡು ಹೋಗ್ತಾ ಇದ್ದಾರೆ. 그리고 요단강을 건너가서 전쟁을 해야 됩니다. ಈಗ ಯೋರ್ದನ್ ಹೊಳೆಯನ್ನ ದಾಟಿ ಅವರು ತಲುಪಬೇಕಾಗಿದೆ. 전쟁하기 전에 새로운 마음의 결단을 해야 되는 겁니다. ಆದ್ರೆ ಒಂದು ಹೊಸ ಮನಸ್ಸುಳ್ಳವರಾಗಿ ಹೊಸ ಮಾರ್ಪನ್ನ ಹೊಂದಿದವರಾಗಿ ಹೋಗುವಂತದ್ದು ಕೂಡ ಮುಖ್ಯವಾಗಿದೆ. 지쳐있는 이스라엘 백성들에게 힘과 용기를 불어넣어 줘야 되는 겁니다. ಇಸ್ರಾಯೇಲರ ಒಂದು ದೊಡ್ಡ ಜನಾಂಗವನ್ನ ಕರೆದಿರುವಂತದ್ದು ಒಂದು ದೊಡ್ಡ ಮಾರ್ಪನ್ನ ಕಾಣ್ಲಿಕ್ಕೋಸ್ಕರವಾಗಿ ಕೂಡ ನಾವು ನೋಡ್ತೇವೆ. 그래서 백성의 리더인 모세가 연설을 합니다. ಈ Preach. ಜನಾಂಗಕ್ಕೆ 프리치. ನಾಯಕನಾಗಿರುವಂತ ಮೋಸಸ್ಸು ಅವರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ತಿಳುವಳಿಕೆಯನ್ನ ನೀಡ್ತಾ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾನೆ ಮೋಸಸ್. 그 연설하는 내용이 신명기 듀트로노미입니다. ಏನೆಲ್ಲ ತಿಳಿಯಪಡಿಸ್ತಾನೋ ಆ ವಿಷಯಗಳನ್ನ ಕೂಡ ನಾವು ಧರ್ಮೋಪದೇಶ ಕಂಡ ಡ್ಯೂಟರ್ನಮಿಯಲ್ಲಿ ಕೂಡ ನಾವು ನೋಡ್ತೇವೆ. 거기까지가 바로 모세 오경입니다. ಸೊ ಅಲ್ಲಿ ತನಕ ಮೋಶೆ ಮೂಲಕವಾಗಿ ಬರೆಯಲ್ಪಟ್ಟಿರುವಂತಹ ಗ್ರಂಥಗಳು ಕೂಡ ಹೌದು. 땅을 차지하기 이전에 백성을 만들고 법을 만들고
땅을 차지해야 되는 곳까지 가는 것, 그것이 모세오경이라고요. ಈ ರೀತಿಯಲ್ಲಿ ಈ ಮೊದಲ 5 ಪುಸ್ತಕಗಳಲ್ಲಿಯೂ ಕೂಡ ಒಂದು ದೊಡ್ಡ ಜನಾಂಗವಾಗಿ ಕಾಣ್ಲಿಕ್ಕೋಸ್ಕರವಾಗಿ ಜನರನ್ನ ಸೃಷ್ಟಿ ಮಾಡುವಂಥದ್ದು, ಜನರನ್ನ ಆರಿಸಿಕೊಳ್ಳುವಂಥದ್ದು, ಸ್ಥಳವನ್ನ ಸಿದ್ಧಪಡಿಸುವಂಥದ್ದು, ಹಾಗೆ ಆ ಜನಾಂಗವನ್ನ ಉತ್ತಮವಾದ ರೀತಿಯಲ್ಲಿ ಮುನ್ನಡೆಸಲಿಕ್ಕೆ ಕಾನೂನು ಕೂಡ ಸಿದ್ಧಪಡಿಸುವಂಥದ್ದನ್ನ ನಾವು ನೋಡ್ತೇವೆ. 광야로 나온 광야의 1세대는 다 죽었습니다. ಇಲ್ಲಿ ಅನೇಕ ಜನ ಸತ್ತು ಹೋಗುವಂತದ್ದು, ಸಾಯುವಂತವ್ರನ್ನ ಕೂಡ ನಾವು ನೋಡ್ತೇವೆ. 2세대 그 아들들, 그 자손들만 살아남아 있습니다. ಅದು ವಿಶೇಷವಾಗಿ ದೇವರಿಂದ ಆರಿಸಲ್ಪಟ್ಟಂತಹ ಜನರು ಉಳ್ಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. 그러니까 지금 가나안 땅을 정복해야 될 사람들은 2세대, 세컨 제너레이션입니다. ಈಗ ಕಾನಾನ್ ಪ್ರಾಂತ್ಯವನ್ನ ಅಥವಾ ಕಾನಾನ್ ದೇಶವನ್ನ ಸ್ವಾಧೀನಪಡಿಸಿಕೊಳ್ಳುವಂತವರು ಸೆಕೆಂಡ್ ಜನರೇಷನ್ ಅವರಾಗಿದ್ದಾರೆ. 세컨 제너레이션은 애굽에서 고생을 해보지 않았던 사람들입니다. ಈ ಸೆಕೆಂಡ್ ಜನರೇಷನ್ ಐಗುಪ್ತ ದೇಶದಲ್ಲಿ ಬಾಧೆ ಪಡದೇ ಇದ್ದಂತವ್ರು, ಅಲ್ಲಿ ಏನೆಲ್ಲ ಹಿಂಸೆ ಪಟ್ಟರೋ ಇವ್ರಿಗೆ ಗೊತ್ತೇ ಇಲ್ಲ. 왜 엑소더스를 해서 광야를 다니고 있는지도 잘 모르는 사람이었습니다. ಹಾಗೇನೆ ವಿಮೋಚನ ಕಾಂಡದಿಂದ ಏನ್ ನಡೀತು ಅಂತ ಕೂಡ ಗೊತ್ತಿಲ್ಲದೆ ಇರುವಂತವ್ರು ಕೂಡ ಕೆಲವರು ಈ 2ನೇ ಜನಾಂಗದಲ್ಲಿದ್ದಾರೆ. 이 사람들에게 우리가 가야 할 가나안 땅을 정복해야 된다고 모세가 설교하는 겁니다. ಇವರಿಗೆ ಮೋಶೆ ತಿಳಿಯಪಡಿಸ್ತಾ ಇದ್ದಾನೆ, ನಾವು ಕಾನಾನ್ ಪ್ರಾಂತ್ಯವನ್ನ ಯಾವ ರೀತಿಯಲ್ಲಿ ಹೊಂದಿಕೊಳ್ಳುವವರಾಗಿದ್ದೇವೆ ಎಂಬುದಾಗಿ ವಿವರಣೆ ಮಾಡ್ತಾ ಇದ್ದಾನೆ. 그리고 모세는 거기서 죽습니다. ಮೋಶೆಯು ತದನಂತರ ಸಾಯುವಂತದ್ದು, ಸತ್ತು ಹೋಗುವಂತದ್ದನ್ನು ಕೂಡ ನಾವು ನೋಡ್ತೇವೆ. 모세의 후계자는 여호수아였습니다. ಮೋಶೆಯ ನಂತರ ಯೆಹೋಶುವನು ಬರುವಂತದ್ದನ್ನು ಕೂಡ ನಾವು ನೋಡ್ತೇವೆ. 여호수아가 지도자가 된 것이죠. ಯೆಹೋಶುವನು ಕೂಡ ಮುನ್ನಡೆಸುವಂತದ್ದನ್ನ ನಾವು ನೋಡ್ತೇವೆ. 여호수아가 백성들을 이끌고 요단강을 건너는 겁니다. ಯೆಹೋಶುವನು ಕೂಡ ಆ ಜನಾಂಗವನ್ನ ಕರೆದುಕೊಂಡು ಆ ಒಂದು ಪ್ರಾಂತ್ಯದಲ್ಲಿ ಮುಂದೆ ಸಾಗಿಸಿಕೊಂಡು ಹೋಗ್ತಾರೆ. 그리고 가나안 땅에 들어가서 여리고성을 정복하게 됩니다. ಕಾನಾನ್ ಪ್ರಾಂತ್ಯದಲ್ಲಿ ಸೇರಿ ಆ ಸ್ಥಳದಲ್ಲಿ ಕೂಡ ಅನೇಕ ಕಾರ್ಯಗಳನ್ನ ತಿಳಿಯಪಡಿಸುತ್ತಾರೆ. 그 후에 가나안 땅에 살고 있는 족속들과 수많은 전쟁을 하게 됩니다. ಅಷ್ಟು ಮಾತ್ರವಲ್ಲ, ಕಾನಾನ್ ಪ್ರಾಂತ್ಯದಲ್ಲಿ ಇದ್ದವರೊಟ್ಟಿಗೆ ಯಾವ ರೀತಿಯಲ್ಲಿ ನಡಿಬೇಕೆಂಬುದಾಗಿ ಕೂಡ ಕಲಿಸಿಕೊಡುವಂತದ್ದನ್ನ ನಾವು ನೋಡ್ತೇವೆ. 이것이 여호수아서입니다. ಇದನ್ನ ಯೆಹೋಶುವನ ಮೂಲಕವಾಗಿ ಮುನ್ನಡೆಸುವಂತದ್ದನ್ನ ನೋಡ್ತೇವೆ. 가나안 땅을 다 정복하고 난 뒤에 가나안 땅을 차지하게 됩니다. ಕಾನಾನ್ ಪ್ರಾಂತ್ಯವು ಆಶೀರ್ವಾದವಾಗಿ ಕೊಡಲ್ಪಡುತ್ತಿರುವುದಾಗಿ ತಿಳಿಯಪಡಿಸಿದಂತ ವಾಗ್ದಾನದ ಸ್ಥಳ ಪ್ರಾಂತ್ಯ. 이스라엘 백성들이 가나안 땅에 정착하고 머물게 됩니다. 거기서 살게 됩니다. ಇಸ್ರಾಯೇಲ್ ಜನರು ಈ ಕಾನಾನ್ ಪ್ರಾಂತ್ಯವನ್ನ ಆಕ್ರಮಿಸಿಕೋಬೇಕು ಅಥವಾ ಸ್ವಾಧೀನಪಡಿಸಿಕೊಳ್ಳಬೇಕು, ಅಲ್ಲಿ ಜೀವಿಸಬೇಕನ್ನುವಂಥದ್ದು ವಿಶೇಷವಾಗಿದೆ. 창세기에서 백성을 만들었습니다. ಆದಿಕಾಂಡದಿಂದ ಜನಾಂಗವನ್ನ ಸೃಷ್ಟಿ ಮಾಡುವಂತದ್ದನ್ನ, ವೃದ್ಧಿಯಾಗಿರುವಂತದ್ದನ್ನ ನಾವು ನೋಡಿದ್ದೇವೆ. 출애굽기 시내산에서 법을 주셨습니다. ವಿಮೋಚನಾ ಕಾಂಡದಲ್ಲಿ ಸೀನಾಯ್ ಪರ್ವತದಲ್ಲಿ ಅವರಿಗೆ ಕಾನೂನು ಅಥವಾ ಆಜ್ಞೆಗಳನ್ನ, ಶಾಸ್ತ್ರಗಳನ್ನ ಹೇಗೆ ಜೀವಿಸಬೇಕು ಅಂತ ಕೊಡುವಂತದ್ದನ್ನು ನೋಡ್ತೇವೆ. 그리고 여호수아를 통해서 가나안 땅을 정복했습니다.
ಹಾಗೇನೆ ಯೆಹೋಶುವನ ಮೂಲಕವಾಗಿ ಕಾನಾನ್ ಪ್ರಾಂತ್ಯ ದೇಶ ಅಥವಾ ಭೂಮಿಯನ್ನು ಕೂಡ ಅವರಿಗೆ ಒಪ್ಪಿಸಿಕೊಡ್ತಾರೆ. 한 나라가 하나가 되기 위해서는 세 가지가 있어야 된다고 그랬죠. ನಾನು ಕಳೆದ ಬಾರಿ ನಿಮ್ಗೆ ಹೇಳಿದ್ನಿ, ಒಂದು ದೇಶ, ಒಂದು ಕಂಟ್ರಿ ಎಂಬುದಾಗಿ ತಿಳಿಸಲ್ಪಡುವಾಗ 3 ವಿಷಯಗಳು ಇರಬೇಕು ಅಂತೇಳಿ. 나라의 백성들이 있어야 됩니다. ಒಂದು ದೇಶ ಅನ್ನುವಾಗ ಜನಾಂಗ ಇರಬೇಕು ಅಂತ ಹೇಳಿದ್ದೆ. 백성들이 행복하게 살고 안전하게 살 수 있는 그런 법이 있어야 됩니다. ಈ ಜನಾಂಗ ಉತ್ತಮವಾದ ರೀತಿಯಲ್ಲಿ ಮುನ್ನಡೆಯಲಿಕ್ಕೆ ಅವರಿಗೆ ಅಗತ್ಯ ಇರುವಂತಹ ಒಂದು ಕಾನೂನು, ಧರ್ಮಶಾಸ್ತ್ರವು ಕೂಡ ಅಗತ್ಯ ಎಂಬುದಾಗಿ ಹೇಳಿದ್ರು. 그리고 백성들이 마음 놓고 살 수 있는 자기의 땅이 있어야 되는 겁니다. ಜನಾಂಗ ಇದ್ಮೇಲೆ ಒಂದು ಕಾನೂನು ಇರಬೇಕು. ಆ ಕಾನೂನು, ಆ ಜನಾಂಗ ಸ್ಥಿರವಾಗಿ ನಿಲ್ಲಲಿಕ್ಕೆ ಅವರಿಗೆ ಭೂಮಿ ಅನ್ನುವಂಥದ್ದು ಕೂಡ ಮುಖ್ಯವಾಗಿರ್ತದೆ, ಜಮೀನು. 창세기에서 백성을 만들었고 ಆದಿಕಾಂಡದಿಂದ ಜನಾಂಗವನ್ನ ಸೃಷ್ಟಿ ಮಾಡ್ತಾರೆ. 출애굽기 시내산에서 법을 만들었고 ವಿಮೋಚನಾ ಕಾಂಡದಲ್ಲಿ ಕಾನೂನನ್ನ ಅವರಿಗೆ ಕೊಡುವಂತದ್ದನ್ನ ನಾವು ನೋಡ್ತೇವೆ, ಅಥವಾ ಶಾಸ್ತ್ರಗಳು. 여호수아서에서 가나안 땅을 정복해서 땅을 만들었습니다. ಮೂರನೇದಾಗಿ ಯೆಹೋಶುವನ ಮೂಲಕವಾಗಿ ದೇಶ ಅಥವಾ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಹಾಗೆ ಭೂಮಿಯನ್ನ ಕೂಡ ಕೊಡ್ತಾರೆ. 이렇게 해서 하나님은 하나님의 나라를 만드신 것입니다. ಈ ರೀತಿಯಲ್ಲಿ ದೇವರು ಒಂದು ತನ್ನ ಜನಾಂಗವನ್ನ ಅಥವಾ ತನ್ನ ಜನರನ್ನ ಆರಿಸಿಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ. 그 나라가 이스라엘입니다. ಆ ದೇಶನೇ ಇಸ್ರಾಯೇಲ್ ಎಂಬುದಾಗಿ ಕೂಡ ನಾವು ಕರೆಯುವಂತವರಾಗಿದ್ದೇವೆ. 하나님께서 이스라엘을 만든 이유는 세상의 모든 죄인을 구원하기 위해서 만드셨어요. ಯಾಕೆ ಈ ಇಸ್ರಾಯೇಲ್ ದೇಶಸ್ಥರನ್ನ ಈ ರೀತಿಯಲ್ಲಿ ಹಂತ ಹಂತವಾಗಿ ಸೃಷ್ಟಿ ಮಾಡಿದ್ರು ಅಂತಂದ್ರೆ, ಥ್ರೂ ಇಸ್ರಾಯೇಲ್ ಎಲ್ಲಾ ಜನರು ಕೂಡ ಆಶೀರ್ವದಿಸಲ್ಪಡ್ಲಿಕ್ಕೋಸ್ಕರವಾಗಿ ದೇವರು ಈ ರೀತಿಯಲ್ಲಿ ಆರಿಸಿಕೊಂಡು ಸೃಷ್ಟಿಸಿದ್ದಾರೆ. 세상의 하나님의 복을 받지 못하고 있던 세상의 모든 사람들은 이스라엘을 통해서 구원을 받으라는 것입니다. ಭೂಮಿ ಮೇಲೆ ಇರುವಂತ ಅಥವಾ ದೇಶ ವಿದೇಶಗಳಲ್ಲಿ ಯಾರೆಲ್ಲ ಇನ್ನೂ ಆಶೀರ್ವಾದಕ್ಕೆ ದೂರವಾಗಿದ್ದಾರೋ, ಈ ಇಸ್ರಾಯೇಲರ ಮೂಲಕವಾಗಿ ಎಲ್ಲ ಜನರು ಆಶೀರ್ವದಿಸಲ್ಪಡಬೇಕನ್ನುವಂಥದ್ದು ದೇವರ ಉದ್ದೇಶವಾಗಿದೆ. 그렇게 해서 구원을 받으면 하나님의 복을 받을 수 있다는 겁니다. ಸೊ ಈ ರೀತಿಯಲ್ಲಿ ರಕ್ಷಣೆ ಹೊಂದಿದವರಾಗಿ ಅವರು ಆಶೀರ್ವದಿಸಲ್ಪಡಲಿಕ್ಕೆ ಸಾಧ್ಯ. 하나님께서 이스라엘을 만드신 이유는 세상의 모든 사람들을 구원하기 위해서 만드셨습니다. ಆಮೆನ್. ಸೊ ಈ ಇಸ್ರಾಯೇಲರ ಮೂಲಕವಾಗಿ ಇಡೀ ಭೂಮಂಡಲದಲ್ಲಿರುವಂತ ಎಲ್ಲ ಜನರಿಗೂ ರಕ್ಷಣೆ, ಆಶೀರ್ವಾದಗಳು ಉಂಟಾಗಬೇಕನ್ನುವಂಥದ್ದು ದೇವರ ಚಿತ್ತವಾಗಿದೆ. 이스라엘은 세상의 모든 사람을 구원하기 위해서 하나님을 말해야 되는 것입니다. ಇಸ್ರಾಯೇಲರು ಏನ್ ಮಾಡ್ಬೇಕು, ಒಂದ್ ವೇಳೆ ಎಲ್ಲಾ ಲೋಕದ ಕಟ್ಟಕೊಡುವವರೆಗೂ ಕೂಡ ಆಶೀರ್ವದಿಸಲ್ಪಡ್ಬೇಕಂದ್ರೆ ದೇವರ ಕುರಿತು ಮಾತನಾಡ್ಬೇಕು, ದೇವರ ಕುರಿತು ತಿಳಿಯಪಡಿಸಬೇಕು. 그런데 이스라엘은 자기가 해야 될 일을 몰랐던 겁니다. ಆದ್ರೆ ಇಸ್ರಾಯೇಲರಿಗೆ ಅವ್ರು ಏನ್ ಮಾಡ್ಬೇಕಾಗಿದೆ ಅನ್ನುವಂತ ವಿಷಯ ಅವರು ಗೊತ್ತಿಲ್ಲದೆ ಜೀವಿಸ್ತಾ ಇದ್ರು. 이스라엘이 해야 되는 일은 세상의 모든 사람들을 구원하는 일입니다. ಈಗ ಇಸ್ರಾಯೇಲರು ಮಾಡ್ಬೇಕಾಗಿರುವಂತ ಕೆಲಸ ಏನು? ಭೂಮಿ ಮೇಲಿರುವಂತ ಎಲ್ಲಾ ಜನರು ರಕ್ಷಣೆ ಹೊಂದಬೇಕು, ಅವರೆಲ್ಲರಿಗೂ ಆಶೀರ್ವಾದ ಉಂಟಾಗಬೇಕು. ಈ ರೀತಿಯಲ್ಲಿ ಇಸ್ರಾಯೇಲರು ಮಾಡ್ಬೇಕಾಗಿತ್ತು. 그러나 이스라엘은 하나님의 뜻을 깨닫지 못했습니다. ಆದ್ರೆ ದೇವರ ಚಿತ್ತ, ದೇವರ ಆಲೋಚನೆಯನ್ನ ಅವರು ಈಡೇರಿಸಲಿಕ್ಕೆ ಆಗದೆ ಇರುವಂತವರಾಗಿದ್ರು ಇಸ್ರಾಯೇಲ್. 오히려 하나님은 세상 사람들을 선택하지 않고 자기들을 선택했다고 말하고 있습니다.
ಇನ್ನೂ ಒಂದು ರೀತಿಯಲ್ಲಿ ಅವರು ದೇವರ ಕಾರ್ಯವನ್ನ ಮರೆತು ಹೋಗಿ ನಮ್ಮನ್ನು ಮಾತ್ರನೇ ಕರೆದಿರುವಂತದ್ದು, ನಾವು ಮಾತ್ರ ಆಶೀರ್ವದಿಸಲ್ಪಡ್ಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಅವರಿದ್ದಾರೆ. 하나님이 이스라엘 사람들을 선택한 것은 맞는 말입니다. ದೇವರು ಇಸ್ರಾಯೇಲರನ್ನ ಆರಿಸಿಕೊಂಡಿರುವಂತದ್ದು ಖಚಿತ, ಅದು ಸತ್ಯನೇ. 그러나 그 선택한 이유가 세상 모든 사람들을 구원하기 위해서 이스라엘을 선택하신 것입니다. ಆದ್ರೆ ಅವರೆಲ್ಲರನ್ನ ಕೂಡ ಆರಿಸಿಕೊಂಡಿರ್ಲಿಕ್ಕೆ ಕಾರಣ, ಅವರೆಲ್ಲರನ್ನ ಕೂಡ ಆರಿಸಿಕೊಂಡು ಅವರೆಲ್ಲರ ಮೂಲಕವಾಗಿ ಪ್ರಪಂಚಕ್ಕೆ ಆಶೀರ್ವಾದ ಉಂಟಾಗಬೇಕೆಂಬುದಾಗಿ ಕೂಡ ನೆನಪಿಸ್ಕೋಬೇಕಾಗಿತ್ತು. 그런데 이스라엘은 하나님이 자기를 선택한 것만 생각을 하고 왜 선택했는지를 모르는 겁니다. ಇಸ್ರಾಯೇಲರು ನಮ್ಮನ್ನ ಮಾತ್ರ ಆರಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೆನಪಿಟ್ಕೊಂಡಿದ್ದಾರೆ ಹೊರತು ಯಾಕೆ ಆರಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರು ಆಲೋಚನೆ ಮಾಡದೆ ಹೋಗಿದ್ದಾರೆ. 우리만 하나님의 백성이고 하나님이 우리의 아버지야. ನಮಗೆ ಮಾತ್ರನೇ ದೇವರು ತಂದೆಯಾಗಿದ್ದಾರೆ, ದೇವರಾಗಿದ್ದಾರೆ, ನಾವು ಮಾತ್ರವೇ ದೇವರ ಮಕ್ಕಳು. 우리만 하나님이 주시는 복을 누릴 수가 있어. ದೇವರು ಕೊಡಲ್ಪಟ್ಟುವಂತ ಆಶೀರ್ವಾದಗಳು ನಾವು ಮಾತ್ರನೇ ಹೊಂದ್ಕೋಬೇಕು. 다른 나라 사람들은 다 죄인들이야. ಬೇರೆ ಬೇರೆ ದೇಶಗಳಲ್ಲಿರುವಂತವರು, ಬೇರೆ ಜನಾಂಗ ಎಲ್ಲ ಕೂಡ ಪಾಪಿಗಳು. 다 이방인들이야. ದೇವರಿಗೆ ವಿರೋಧವಾಗಿ ಇರುವಂತವರು. 우리는 그들과 같이 밥도 같이 먹으면 안 돼. ಇತರ ಜನರೊಟ್ಟಿಗೆ ನಾವು ಕುಳಿತು ಊಟ ಮಾಡುವುದಾದ್ರೂ ಹೇಗೆ? 우리는 그들과 함께 말도 같이 했어도 안 돼. ಅನ್ಯರೊಟ್ಟಿಗೆ ನಮಗೆ ಸಂಬಂಧವೇನು? 다른 나라 사람들은 다 이 그레이드가 아주 낮은 사람들이야. ಬೇರೆಯವರೆಲ್ಲರೂ ಕೂಡ ಅವರು ಕೆಳಮಟ್ಟದವರು. 그레이드가 낮은 사람이란 말이야. 그레이드가. ಎಸ್ ಮುಕ್ಸ. 죄인들이야. ಅವರು ಮಾತ್ರವೇ ಶ್ರೇಷ್ಠರು. ಇನ್ನು ಬೇರೆಯವರೆಲ್ಲರೂ ಕೂಡ ಬೇರೆಯವ್ರನ್ನ ಕೀಳಾಗಿ ನೆನೆಸ್ತಾ ಇದ್ದಾರೆ. 그런 사람들과 우리는 분명히 다른 사람들이야. ಹಾಗಾಗಿ ಈ ದೇವರ ಚಿತ್ತವನ್ನು ಅವರು ಮರೆತು ಹೋಗಿರುವಂತವರಾಗಿದ್ದಾರೆ. 이렇게 생각하는 것이 선민 사상이라고 하는데, 선민 사상인데 루벤은 선민 사상이 뭔지 모르죠? 몰라요, 목사님. 하나님이 우리만 선택하셨다는 그 생각이란 말입니다. 그 생각만 가지고 있는 거예요. 하나님이 우리만 선택하셨어. ಇವರು ಅವ್ರ ಆಲೋಚನೆ ಬಂದು ಬರೀ ನಮ್ಮನ್ನ ಮಾತ್ರವೇ ಆರಿಸಿಕೊಂಡಿದ್ದಾರೆ, ನಾವು ಮಾತ್ರವೇ ಶ್ರೇಷ್ಠರು, ಮಿಕ್ಕಿದವರೆಲ್ಲರೂ ಪಾಪಿಗಳು ಅನ್ನುವಂತ ಆಲೋಚನೆಯಲ್ಲಿ ಇದ್ದಾರೆ. 이렇게 교만하기만 했다는 겁니다. ಈ ರೀತಿಯಲ್ಲಿ ಮಾತ್ರವೇ ಅವರು ಆಲೋಚಿಸುತ್ತಿದ್ದಾರೆ. 그래서 이스라엘이 하나님으로부터 징계를 받는 겁니다. ಹಾಗಾಗಿ ದೇವರಿಂದ ಇವರು ಬೇಸರಕ್ಕೆ ಒಳಗಾಗುವಂತದ್ದು ಅಥವಾ ದೇವರಿಗೆ ನೋವನ್ನ ಉಂಟು ಮಾಡುವಂತವರಾಗಿ ಮಾರ್ಪಡ್ತಾರೆ. 하나님이 주신 사명도 모르고 ದೇವರು ಕೊಟ್ಟಿರುವಂತಹ ಒಂದು ಮುಖ್ಯ ಉದ್ದೇಶ, ಆರಿಸಿರುವಂತಹ ಉದ್ದೇಶವೂ ಕೂಡ ಅರಿಯದವರಾಗಿದ್ದಾರೆ. 하나님이 우리만 사랑하고 있어라고 생각하면서 ದೇವರು ನಮ್ಮನ್ನ ಮಾತ್ರವೇ ಆರಿಸಿಕೊಂಡಿದ್ದಾರೆ ಅನ್ನುವಂತ ಭ್ರಮೆಯಲ್ಲಿ ಜೀವಿಸ್ತಾ ಇದ್ದಾರೆ. 이방인들, 세상 사람들, 이방인들을 멸시하고 조롱했다는 겁니다. ಬೇರೆಯವರೆಲ್ಲರೂ ಕೂಡ ಅವ್ರು ಆರಿಸಲ್ಪಟ್ಟಿಲ್ಲ ಅಥವಾ ಅವರು ತುಂಬಾ ಕೀಳು ಅಥವಾ ಪಾಪಿಗಳು ಎಂಬುದಾಗಿ ನೆನೆಸ್ತಾ ಇದ್ದಾರೆ. 그리고 이스라엘 안에서도 지도자들이 부패했다는 겁니다. corruption. 이스라엘 안에서도
지도자들이 제사장, 정치 지도자, 왕들 이게 부패했다는 것입니다. ಈ ರೀತಿಯಾದಂತ ಆಲೋಚನೆ ಉಳ್ಳವರಾಗಿ ದೇವರ ಒಂದು ಕಾರ್ಯಗಳನ್ನ ಮರೆತು ಹೋಗಿ ಅಲ್ಲಿ ಇಸ್ರಾಯೇಲ್ ಜನರಲ್ಲಿಯೂ ಕೂಡ ತುಂಬಾ ಕೆಟ್ಟು ಹೋಗಿ ಅವರ ಆಳ್ವಿಕೆಯಲ್ಲಾಗ್ಬೋದು, ಕುಟುಂಬಗಳಲ್ಲಿ, ಜನಾಂಗದಲ್ಲಾಗ್ಬೋದು, ತುಂಬಾ ತಪ್ಪಾದ ಮಾರ್ಗದಲ್ಲಿ ನಡೆಯುವಂತದ್ದನ್ನ, ಕೆಟ್ಟು ಹೋಗಿರುವಂತದ್ದನ್ನ ಕಾಣುತ್ತೇವೆ. 지도자들만 잘 먹고 잘 사는 겁니다. ಎಲ್ಲರೂ ಕೂಡ ಸ್ವಾರ್ಥವಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 그래서 하나님께서 이스라엘을 징계를 하신 겁니다. ಹಾಗಾಗಿ ಇಸ್ರಾಯೇಲರನ್ನ ಆ ಸಂದರ್ಭದಲ್ಲಿ ಅವರಿಗೆ ದೇವರು ಶಿಕ್ಷಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. 벌을 내리셨다는 겁니다. ಅವರ ಮೇಲೆ ಕೋಪಗೊಳ್ತಾರೆ. 그래서 이스라엘이라는 나라가 없어지게 된 겁니다. ಇಸ್ರಾಯೇಲ್ ಜನಾಂಗದ ಮೇಲೆನೆ ಬೇಸರ ಮಾಡಿಕೊಳ್ತಾರೆ. 그 국민들은 모두가 다 이방 나라에 붙잡혀 갔습니다. 슬레이브리가 되었습니다. ಅವರೆಲ್ಲರೂ ಕೂಡ ಇತರರಿಗೆ ಮತ್ತೆ ಅವರು ಬೇರೆಯವರ ಆಳ್ವಿಕೆಗೆ ಒಳಗಾಗ್ತಾರೆ. 그것이 벌써 2000년이 지났다는 겁니다. ಸುಮಾರು ಈ ರೀತಿಯಲ್ಲ 2000 ವರ್ಷಗಳ ಹಿಂದೆ ನಡೆಯುವಂತದ್ದನ್ನ ನಾವು ನೋಡ್ತೇವೆ. 이것이 하나님께서 하나님의 나라를 세우신 이유이고, ದೇವರು ಏನಕ್ಕೋಸ್ಕರವಾಗಿ ಜನಾಂಗವನ್ನ ಆರಿಸಿಕೊಂಡಿದ್ದಾರೆ, ಕರೆದಿರ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ತಿಳಿದು ಜೀವಿಸಬೇಕಾಗಿತ್ತು. 다시 말합니다. ಮತ್ತೊಮ್ಮೆ 세상의 모든 죄인들을 구원하시기 위해서 하나님께서 하나님의 나라를 세우신 겁니다. ಭೂಮಿ ಮೇಲಿರುವಂತ ಎಲ್ಲಾ ಜನರನ್ನ ಕೂಡ ಆರಿಸಿಕೊಂಡು ದೇವರು ಆಶೀರ್ವದಿಸಲಿಕ್ಕೋಸ್ಕರವಾಗಿ ಇವರನ್ನು ಆರಿಸಿಕೊಂಡಿದ್ದು. 그 하나님의 나라인 이스라엘은 하나님의 뜻을 무시한 겁니다. ಇಸ್ರಾಯೇಲರ ಮೂಲಕವಾಗಿ ಆಶೀರ್ವದಿಸಬೇಕೆಂಬುದಾಗಿ ದೇವರ ಚಿತ್ತ ಇದ್ರೆ, ಆದ್ರೆ ಆ ದೇವರ ಚಿತ್ತವನ್ನೇ ಇವರು ಮರೆತು ಜೀವಿಸುವಂತವರಾಗಿದ್ರು. 오히려 세상의 모든 사람들을 멸시하고 무시한 겁니다. ಲೋಕದ ಕಟ್ಟ ಕಡೆಯವರಿಗಿರುವಂತ ಎಲ್ಲ ಜನರನ್ನ ಕೂಡ ರಕ್ಷಿಸಬೇಕಾಗಿರುವಂತ ಧ್ಯೇಯವನ್ನ ಬಿಟ್ಟವರಾಗಿದ್ರು. 그래서 하나님께서 이스라엘을 통해서는 세상을 구원할 수 없음을 이미 아시고, ಹಾಗಾಗಿ ಆ ಒಂದು ಉದ್ದೇಶವನ್ನ, ಆ ಒಂದು ದೇವರ ಚಿತ್ತವನ್ನ ಹೇಗೆ ಅರಿಯುವಂತವರಾಗಿದ್ರು. 그리스도를 보내주셨다는 겁니다. ಆ ಎಲ್ಲಾ ಕಾರ್ಯಗಳನ್ನ ನೆರವೇರಿಸಲಿಕ್ಕೋಸ್ಕರವಾಗಿಯೇ ಕ್ರಿಸ್ತನನ್ನ ಈ ಲೋಕದಲ್ಲಿ ಕಳಿಸಿಕೊಡುವಂತದ್ದನ್ನ ನೋಡುತ್ತೇವೆ. 그래서 그 그리스도를 믿는 자만 구원을 받을 수 있도록 만드셨습니다. 믿음으로 구원을 받을 수 있도록 만드신 것입니다. ಅದಷ್ಟು ಮಾತ್ರನೇ ಅಲ್ಲ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಂತವ್ರು ಅಥವಾ ನಂಬಿಕೆಯಿಂದ ಪ್ರಾರ್ಥನೆ ರಕ್ಷಿಸಲ್ಪಡುವಂತವ್ರು ಮಾತ್ರವೇ ಅವರಿಗೆ ರಕ್ಷಣೆ. 그 믿음으로 구원받는 것은 유대인이든 이방인이든 헬라인이든 자유인이든 누구나 관계없이 똑같다는 것입니다. ಆದ್ರೆ ಇಲ್ಲಿ ರಕ್ಷಣೆ ಯಾರಿಗೆಲ್ಲ ಸಿಗುತ್ತೆ, ಅವರು ಯೂದರಾಗ್ಬೋದು, ಯಹೂದರಾಗ್ಬೋದು, ಅನ್ಯರಾಗ್ಬೋದು, ಬೇರೆ ಜನಾಂಗದವರಾಗಿರ್ಬೋದು, ಯಾರೆಲ್ಲ ಆಗ್ಬೋದು, ನಂಬಿ ವಿಶ್ವಾಸದಿಂದ ಪಾಪವನ್ನು ಅರಿಕೆ ಮಾಡಿ ನಂಬಿದಂತವರೆಲ್ಲರಿಗೂ ಕೂಡ ರಕ್ಷಣೆ ಉಂಟು. 그러나 이스라엘은 아직도 그것을 깨닫지 못하고 있습니다. ಇಲ್ಲಿಯ ತನಕ ದೇವರ ಉದ್ದೇಶ ಚಿತ್ತ ಏನೆಂಬುದಾಗಿ ಇಸ್ರಾಯೇಲರು ಅರಿಯದವರಾಗಿ ಅನೇಕರಿದ್ದಾರೆ. 정리를 해보겠습니다. ಇನ್ನೊಂದು ವಿಷಯವನ್ನ ಹೇಳ್ತೀನಿ. 하나님이 아브라함을 선택하시고 ದೇವರು ಅಬ್ರಹಾಮನನ್ನ ಆರಿಸಿಕೊಂಡು 또 이스라엘을 선택하신 것은 ಇಸ್ರಾಯೇಲರನ್ನ ಗುರುತಿಸಿ ಆರಿಸಿಕೊಂಡ ಹಾಗೆ 세상 모든 사람들을 구원하시기 위한 것이었습니다.
ಭೂಮಿ ಮೇಲಿರುವಂತ ಎಲ್ಲಾ ಜನರಿಗೂ ಕೂಡ ರಕ್ಷಣೆ ಸಿಗಲಿ ಎಂಬುದಾಗಿ ಆರಿಸಿಕೊಂಡಿರುವಂತದ್ದನ್ನ ನಾವು ನೋಡ್ತೇವೆ. 그런데 이스라엘은 하나님이 자기들을 선택하신 것만 생각하고 ಅವರ ಮೂಲಕವಾಗಿ ಭೂಮಿ ಮೇಲಿರುವಂತ ಎಲ್ಲರಿಗೂ ಆಶೀರ್ವಾದ ಉಂಟಾಗಬೇಕೆಂದಾಗ ಅವ್ರನ್ನ ಆರಿಸಿಕೊಂಡಿದ್ರೆ, ಆದ್ರೆ ಇಸ್ರಾಯೇಲ್ರು ಮಾತ್ರ ಬರೀ ಅದನ್ನ ಮರೆತು ಜೀವಿಸ್ತಾ ಇದ್ದಾರೆ. 자기에게 주신 사명, 하나님의 뜻을 깨닫지 못했습니다. ಆದ್ರೆ ದೇವರು ಅವರನ್ನು ಆರಿಸಿಕೊಂಡಿರುವಂತ ಉದ್ದೇಶ ಮರ್ಮವನ್ನ ಅರಿಯದವರಾಗಿ ಜೀವಿಸ್ತಾ ಇದ್ದಾರೆ. 오히려 자기들은 위대한 민족이고 우수한 민족이고 ದೇವರಿಗೆ ವಿಧೇಯರಾಗಿ ಜೀವಿಸಬೇಕಾಗಿರುವಂತಹ ಜನಾಂಗವಾಗಿರ್ಬೇಕಾಗಿತ್ತು. 세상 모든 나라들은 죄인들의 나라이다. ಇವರ ಒಂದು ಆಲೋಚನೆಯಲ್ಲಿ ನಾವು ಮಾತ್ರವೇ ಉತ್ತಮರು, ಪರಿಶುದ್ಧರು, ಭೂಮಿ ಮೇಲಿರುವಂತ ಎಲ್ಲರೂ ಕೂಡ ಪಾಪಿಗಳು ಅನ್ನೋ ರೀತಿಯಲ್ಲಿ ಇದ್ದಾರೆ. 이렇게 생각하면서 멸시했습니다. ಈ ರೀತಿಯಲ್ಲಿ ದೇವರ ಒಂದು ಉದ್ದೇಶವನ್ನೇ ಮರೆತು ಜೀವಿಸುವವರಾಗಿದ್ದು. 그것 때문에 이스라엘이 바벨론으로 포로가 되어갔고 ಈ ಕಾರಣಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ಬ್ಯಾಬಿಲೋನ್ ಪ್ರಾಂತ್ಯದಿಂದಲೂ ಕೂಡ ಅವರು ನಡೆಸಲ್ಪಡುವಂತವರಾಗಿರ್ತಾರೆ. 2000년 동안 수많은 고난을 당해왔습니다. ಅವರು ಅನೇಕ ಪಾಠಗಳನ್ನು ಅನುಭವಿಸಬೇಕಾಗಿ ಕೂಡ ಬರ್ತದೆ. 나라는 없어졌고 ಮುಂಚೆ ದೇಶ ಅನ್ನುವಂಥದ್ದೇ ಇರಲಿಲ್ಲ. 이스라엘 사람들은 세상에 다 흩어져 버렸고 ಈ ಇಸ್ರಾಯೇಲ್ ಜನರು ಕೂಡ ದೇವರ ಉದ್ದೇಶವನ್ನ ಮರೆತು ಜೀವಿಸುವವರಾಗಿದ್ರು. 또 온갖 고난과 죽임을 당했습니다. ಸೊ ಅವರು ಪಾಪದಲ್ಲೇ ಜೀವಿಸುವಂತವರಾಗಿ, ಪಾಪಕ್ಕೆ ದಾಸರಾಗಿ ಉಳ್ಕೊಂಡಿರುವಂತದ್ದನ್ನ ನಾವು ನೋಡ್ತೇವೆ. 여러분, 여기서 우리가 생각해야 될 점이 있습니다. ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರುವಂತ ಒಂದು ವಿಷಯ ಉಂಟು. 하나님께서 우리를 예수 그리스도를 통해서 구원하셨죠. ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ರಕ್ಷಣೆಯನ್ನ ಕೊಡ ಬಯಸಿದ್ದಾರೆ. 그러면 우리는 하나님의 백성이 된 거죠. ನಾವು ಕೂಡ ದೇವರ ಒಂದು ಜನಾಂಗವಾಗಿ ಮಾರ್ಪಡ್ತೇವೆ. 하나님이 주시는 복을 누릴 수 있는 사람이 되었죠. ಹಾಗೆ ದೇವರಿಂದ ನಾವು ಕೂಡ ಆರಿಸಲ್ಪಟ್ಟಂತ ಜನಾಂಗವಾಗಿ ಮಾರ್ಪಡ್ತೇವೆ. 그래서 우리는 하나님의 사랑만 입으려고 하면은 안 된다는 겁니다. ಹಾಗಾಗಿ ನಾವು ದೇವರ ಚಿತ್ತವನ್ನು ಅರಿಯದೆ ಜೀವಿಸುವಂತದ್ದು ಉತ್ತಮವಲ್ಲ. 행위로 구원을 받을 수 없다고 했잖아요. ಯಾಕಂದ್ರೆ ರಕ್ಷಣೆ ಅನ್ನುವಂಥದ್ದು ಮುಖ್ಯವಾಗಿದೆ. 믿음으로 구원을 받는다고 했잖아요. ನಂಬಿಕೆಯಿಂದ ಮಾತ್ರವೇ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. 그것은 하나님의 은혜입니다. ಇದು ದೇವರ ಒಂದು ಕೃಪೆಯಾಗಿದೆ. 그 은혜로 믿음으로 구원을 받은 사람들이 우리입니다. ನಂಬಿಕೆಯಿಂದ ರಕ್ಷಣೆ ಹೊಂದುವಂತವರು ನಾವಾಗಿದ್ದೇವೆ. 그래서 하나님께서 특별히 나를 사랑하셔서 나를 하나님의 백성으로 삼아주셨구나, 이렇게만 생각하면 안 된다는 겁니다. ಬರೀ ನಾವು ಮಾತ್ರವೇ ಆರಿಸಲ್ಪಟ್ಟವರು ಅನ್ನೋದಕ್ಕಿಂತಲೂ ಎಲ್ಲಾ ಜನರು ಕೂಡ ರಕ್ಷಣೆ ಹೊಂದುವಂತದ್ದು ದೇವರ ಚಿತ್ತ, ದೇವರು ಬಯಸುವಂತದ್ದು ಅನ್ನುವಂಥದ್ದನ್ನ ನೆನಪಿಡಬೇಕು. 하나님께서 나를 선택하신 것은 ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. 세상 사람들을 구원시키기 위한 것이었습니다. ಸೊ ನಮ್ಮನ್ನ ಆರಿಸಿರುವಂತ ಉದ್ದೇಶ ಭೂಮಿ ಮೇಲಿರುವಂತ ಎಲ್ಲರಿಗೂ ಕೂಡ ರಕ್ಷಣೆಯನ್ನ ಒದಗಿಸಲಿಕ್ಕಾಗಿಯೂ.
물론 나를 구원하시기 위한 목적도 있지만 ನಾವು ರಕ್ಷಣೆಯನ್ನ ಹೊಂದಿದವರಾಗಿ 세상 사람들을 구원시키기 위해서 나를 선택해 주셨다는 겁니다. ಹಾಗೆ ಭೂಮಿ ಮೇಲಿರುವಂತ ಎಲ್ಲರಿಗೂ ಕೂಡ ರಕ್ಷಣೆ ಭಾಗ್ಯವನ್ನ ಕಲ್ಪಿಸ್ಲಿಕ್ಕೋಸ್ಕರವಾಗಿ ನನ್ನನ್ನು ಆರಿಸಿಕೊಂಡಿದ್ದಾರೆ. 그래서 우리 모든 믿음의 사람들은, 믿음의 백성들은 ನಂಬಿಕೆಯಿಂದ ಜೀವಿಸುವಂತ ಎಲ್ಲ ಜನರು ಕೂಡ 세상 사람들을 구원시키는데 노력을 해야 되는 겁니다. ಭೂಮಿ ಮೇಲಿರುವಂತ ಎಲ್ಲರೂ ಕೂಡ ರಕ್ಷಣೆ ಸಿಗುತ್ತೆ, ಎಲ್ಲರೂ ಕೂಡ ರಕ್ಷಿಸಲ್ಪಡುವಂತ ದೇವರ ಚಿತ್ತ ಅನ್ನುವಂಥದ್ದನ್ನ ನೆನ್ಪಿಡ್ಬೇಕು. 구원받지 못한 사람들과 담을 쌓아서는 안 되는 겁니다. 월, 벽, 예. ನಮಗೆ ವಿರೋಧವಾಗಿ ಅಥವಾ ನಮಗೆ ಅಡ್ಡವಾಗಿರುವಂತ ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ನಾವು ರಕ್ಷಿಸಲ್ಪಡುವಂತವರು ಎಂಬುದಾಗಿ ನಾವು ನೆನ್ಪಿಡಬೇಕು. 오히려 세상 사람들 앞에 가서 예수 그리스도를 전해야 된다는 거죠. ನಾವು ಈ ಭೂಮಿಯ ಮೇಲಿರುವಂತ ಎಲ್ಲರೂ ರಕ್ಷಣೆ ಹೊಂದಬೇಕಂತೇಳಿ ನಾವು ಅವರಿಗೆ ಬೋಧನೆ ಮಾಡುವಂತವ್ರು, ದೇವರ ವಾಕ್ಯವನ್ನ ಸಾರುವಂತವರಾಗಿ ನಾವು ಮುಂದೆ ಸಾಗಬೇಕು. 세상 사람들이 구원받기 위한 모든 것을 우리가 해야 된다는 겁니다. ಎಲ್ಲ ಜನರು ಕೂಡ ರಕ್ಷಣೆ ಹೊಂದಲಿಕ್ಕೋಸ್ಕರವಾಗಿ ರಕ್ಷಣೆಯ ಮಾರ್ಗವನ್ನ ತೋರಿಸುವಂತವರಾಗಿ ನಾವು ಮುಂದೆ ಸಾಗಬೇಕು. 우리가 교회를 세운 것도 바로 그것의 한 부분입니다. ನಾವು ಸೇವೆ ಮಾಡ್ತಾ ಇದೀವಲ್ವಾ, ಸಭೆ ಚರ್ಚೆ ನಡೆಸ್ತಾ ಇದೀವಲ್ಲ, ಉದ್ದೇಶ ಕೂಡ ಅಷ್ಟೇ, ಎಲ್ಲಾ ಜನರು ರಕ್ಷಿಸಲ್ಪಡಬೇಕು ಅಂತೇಳಿ. 구원받은 하나님의 백성은 복음을 전해서 세상 사람들을 하나님 앞으로 인도해야 되는 거예요. ಇವಾಗ ಒಂದು ದೇಶ ಎಂಬುದಾಗಿ ಆರಿಸಿಕೊಳ್ಳುವಂತಹ ಜನಾಂಗ ಯಾರೆಲ್ಲ ರಕ್ಷಣೆ ಹೊಂದುತ್ತಾರೋ ಅವರು ದೇವರ ಸ್ವಕೀಯ ಜನಾಂಗವಾಗಿ ಮಾರ್ಪಡ್ತಾರೆ. 이것을 안 했기 때문에 이스라엘이 징계를 받았습니다. ಇದರ ಸರಿಯಾದ ಮರ್ಮವನ್ನ ಅರಿಯದವರಾಗಿ ಇಸ್ರಾಯೇಲ್ ಜನರು ಜೀವಿಸಿದ್ದಾರೆ. 그러면 우리도 이것을 안 하면 어떻게 되겠습니까? ಒಂದ್ ವೇಳೆ ಇವತ್ತು ಇನ್ನು ನೀನು ನಾನು ಕೂಡ ಅರ್ತಿಲ್ಲ ಅಂತಂದ್ರೆ ಹೆಂಗೆ? 이것을 생각해 보면 복음을 전하고 전도의 일을 하는 것이 얼마나 중요한 것인지를 알 수 있을 것입니다. ಇದನ್ನ ಒಂದು ವೇಳೆ ನಾವು ಚೆನ್ನಾಗಿ ಅರಿತುಕೊಳ್ಳುವುದಾದ್ರೆ ಇದು ನಮ್ಗೆ ಎಷ್ಟು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಷಯ ಎಂಬುದಾಗಿ ನಾವು ಅರಿತು ಮತ್ತಷ್ಟು 다하ದಿಂದ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. 하나님으로부터 복받는 최고의 비결은 전도하는 것입니다. 복음을 전하는 것입니다. ದೇವರ ಮೂಲಕವಾಗಿ ಆರಿಸಲ್ಪಟ್ಟಿರುವಂತಹ ನಾವು ಸಂತೋಷವಾಗಿ ಈ ಒಂದು ಸುವಾರ್ತೆಯನ್ನು ಅನೇಕರಿಗೆ ಪ್ರಕಟಪಡಿಸಬೇಕಾಗಿರುತ್ತದೆ. 하나님으로부터 복을 받는 최고의 비결은 세상 사람들을 하나님 앞으로 인도하는 것입니다. ದೇವರಿಂದ ಎಲ್ಲರೂ ಆಶೀರ್ವದಿಸಲ್ಪಡಬೇಕು, ಆಶೀರ್ವಾದಗಳನ್ನು ಹೊಂದ್ಕೋಬೇಕು, ರಕ್ಷಣೆ ಹೊಂದಬೇಕು ಅನ್ನುವಂಥದ್ದನ್ನ ನಾವು ಕೂಡ ಅನೇಕರಿಗೆ ಪ್ರಕಟಿಸಬೇಕು. 이것이 성경에서 이스라엘을 통해서 우리에게 말씀해 주시는 하나님의 뜻입니다. ಇದು ಇಸ್ರಾಯೇಲರ ಮೂಲಕವಾಗಿ ಕೊಡಲ್ಪಟ್ಟಿರುವಂತಹ ಮಾತುಗಳಾಗಿದ್ದಾಗ್ಯೂ ನಮಗೂ ಕೂಡ ಕೊಡಲ್ಪಟ್ಟಿರುವಂತಹ ಒಂದು ಶಾಸನವಾಗಿದೆ. 그러면 우리가 해야 되는 사명이 무엇인지 오늘 분명히 알게 됐으리라 생각합니다. ಹಾಗಾದ್ರೆ ನಾವಿವತ್ತು ಮಾಡಬೇಕಾಗಿರುವಂತಹ ಕಾರ್ಯವಾದರೂ ಏನು ಎಂಬುದಾಗಿ ಇವತ್ತು ತೀರ್ಮಾನ ತೆಗೆದುಕೊಳ್ಳೋಣ. 우리가 복받는 최고의 비결은 무엇인지 알게 됐으리라 생각합니다. ನಾವು ಆಶೀರ್ವದಿಸಲ್ಪಡಲಿಕ್ಕೆ ಮುಖ್ಯ ಉದ್ದೇಶ ಏನು ಅನ್ನುವಂಥದ್ದನ್ನು ಕೂಡ ನಾವು ನೆನಪಿಟ್ಕೊಳ್ಳೋಣ. 자, 오늘은 여기까지 하겠습니다. 이ಲ್ಲಿಗೆ ನಾವು ಮುಗಿಸಲಿದ್ದೇವೆ. 누가 대표로 기도해 주세요.